ಗಾಯ್ಸ್, ಇವತ್ತು ನಾವು ಎಂತಹ ಮೂವಿಯನ್ನ ನೋಡೋದಿಕ್ಕೆ ಬಂದಿರ್ತಾ ಇದೀವಿ ಅಂದ್ರೆ ಎಲ್ಲರಿಗೂ ಟ್ರೆಜರ್ ಹಂಟಿಂಗ್ ನ ಮೂವಿಗಳು ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ. ಸೊ ಅದ್ರಿಂದ ಒಂದು ಅದ್ಭುತವಾದ ನಿಧಿಯನ್ನೇ ಇವತ್ತು ಹುಡುಕಿ ಹೊರಟಿರ್ತಾ ಇದೀವಿ. ಅಂದ್ರೆ ಇವತ್ತಿನ ಮೂವಿಯಲ್ಲಿ ಬರುವ ಒಂದು ತಂಡ ಪ್ರಾಚೀನ ಕಾಲದ ಒಂದು ಅಮೂಲ್ಯವಾದ ಖಜಾನೆಯನ್ನ ಹುಡುಕೋದಿಕ್ಕಾಗಿ ಬರುತ್ತೆ. ಆ ಖಜಾನೆ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತುಗಳೇ ಸಾಲೋದಿಲ್ಲ. ಏನಕ್ಕಾಗಿ ಅಂದ್ರೆ ನಾವು ಏನನ್ನೇ ಕೇಳ್ಕೊಂಡ್ರೆ ಅದನ್ನ ಕೊಡುವ ಮಾಯಾ ಶಕ್ತಿಯನ್ನ ಹೊಂದಿರ್ತಾ ಇದೆ ಆ ಖಜಾನೆ. ಸೊ ಅಂತಹ ಪ್ರಾಚೀನ ನಿಧಿಯನ್ನ ಹುಡುಕಿ ಬರ್ತಾರೆ ಅಂದ್ರೆ ತುಂಬಾನೇ ಸವಾಲುಗಳು ಎದುರಾಗುತ್ತೆ ಅಲ್ವಾ. ಹಾಗಿದ್ರೆ ನಮ್ಮ ತಂಡ ಆ ಖಜಾನೆಯನ್ನ ಹುಡುಕಿ ತಮ್ಮ ವಶಕ್ಕೆ ಪಡ್ಕೊಂಡ್ರ ಅಥವಾ ಅವರಿಗೆ ಎದುರಾಗುವ ಸವಾಲುಗಳನ್ನ ಎದುರಿಸೋದಿಕ್ಕೆ ಆಗದೆ ಎಲ್ಲರೂ ಒಬ್ಬೊಬ್ಬರಾಗಿ ಬಲಿಯಾಗಿ ಬಿಟ್ರು ಅನ್ನೋದನ್ನೇ ನೋಡೋದಿಕ್ಕೆ ಹೋಗ್ತಾ ಇದೀವಿ. ಅಂಡ್ ಆ ಮೂವಿಯ ಹೆಸರು ಮೋಜಿನ್ ದ ಲಾಸ್ಟ್ ಲೆಜೆಂಡ್. ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಕಲ್ಪನೆಗೂ ಮೀರಿದ ಮೂವಿಗಳನ್ನ ತರೋದು ನಮ್ಮ ಜವಾಬ್ದಾರಿ. ಅವುಗಳು ಮಿಸ್ ಆಗ್ಬಾರ್ದು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಅಲ್ವಾ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ನಮ್ಮ ಸ್ಟೋರಿಯ ಓಪನಿಂಗ್ ನಲ್ಲೇ ಒಂದು ಬ್ಯಾಕ್ ಗ್ರೌಂಡ್ ನ ವಾಯ್ಸಿನಲ್ಲಿ ಚೀನಾ ದೇಶದಲ್ಲಿ ಹಲವಾರು ಯುದ್ಧಗಳು ನಡೆದಿರೋದ್ರಿಂದ ಅಲ್ಲಿ ತಿನ್ನೋದಿಕ್ಕೆ ಯಾವುದೇ ರೀತಿ ಆಹಾರನುವೇ ಇಲ್ಲ, ಯಾವುದೇ ಕೆಲಸನುವೇ ಇಲ್ಲ, ಏನುವೇ ಇರ್ತಾ ಇಲ್ಲ. ಟೋಟಲ್ ಆಗಿ ಎಲ್ಲವೇ ಬರ್ಬಾದಾಗಿ ಬಿಟ್ಟಿರ್ತಾ ಇದೆ. ಇಂಥ ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿನ ಗವರ್ನಮೆಂಟ್ ಪ್ರಾಚೀನ ಕಾಲದಲ್ಲಿ ಅಡಗಿಸಿ ಮಡಗಿರ್ತಾ ಇರುವ ನಿಧಿಗಳನ್ನ ಹುಡ್ಕೋದಿಕ್ಕಾಗಿ ಒಂದಷ್ಟು ಟ್ರೆಜರ್ ಹಂಟರ್ಸ್ ಗಳನ್ನ ಹೈಯರ್ ಮಾಡಿಬಿಟ್ಟು ಒಂದು ತಂಡವನ್ನ ರೆಡಿಯನ್ನ ಮಾಡುತ್ತೆ. ಆ ರೀತಿ ಹಳೆ ಕಾಲದ ನಿಧಿಯನ್ನು ಹುಡುಕಿ ಅದ್ರಲ್ಲಿ ಸಿಗುವ ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಇವುಗಳನ್ನ ಯೂಸ್ ಮಾಡಿಬಿಟ್ಟು ಪ್ರೆಸೆಂಟ್ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದಿಕ್ಕಾಗಿ ನೋಡ್ತಾ ಇದ್ದಾರೆ. ಅಂಡ್ ಅದೇ ರೀತಿಯಾಗಿ ಇವಾಗ ನಮ್ಮ ಕಥೆಯ ಮೇನ್ 3 ಕ್ಯಾರೆಕ್ಟರ್ ಗಳನ್ನ ತೋರಿಸ್ತಾರೆ. ಅದ್ರಲ್ಲಿ ನಮ್ಮ ಹೀರೋವಿನ ಹೆಸರು ಹೂಬಾಯಿ ಅಂಡ್ ನಮ್ಮ ಹೀರೋಯಿನ್ ಅವಳ ಹೆಸರು ಶರ್ಲಿ. ಇನ್ನು ಕೊನೆಯದಾಗಿ ನಮ್ಮ ಹೀರೋವಿನ ಫ್ರೆಂಡ್ ಆಗಿರ್ತಾ ಇರೋದು ಯಾಂಗ್. ಹಾಗೆ ಇವರು 3 ಜನರು ಸೇರಿಬಿಟ್ಟು ಪುರಾತನ ಕಾಲದ ಯಾವುದೋ ಒಂದು ನಿಧಿಯನ್ನೇ ಹುಡುಕಿ ಬಂದಿರ್ತಾ ಇದ್ದಾರೆ. ಅಂಡ್ ಅದೇ ರೀತಿಯಾಗಿ ಆ ನಿಧಿ ಇರುವ ಜಾಗವನ್ನುವೇ ಹುಡುಕಿ ಬಿಟ್ಟು ಆ ಟ್ರೆಜರ್ ಅನ್ನ ಓಪನ್ ಮಾಡೋದು ಮಾತ್ರವಾಗಿನೇ ಬಾಕಿ ಇರ್ತಾ ಇದೆ. ಬಟ್ ಆದ್ರೆ ಟ್ರೆಜರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಈ ಮೋಜಿನ್ ಗಳಿಗೆ ಕೆಲವೊಂದಷ್ಟು ರೂಲ್ಸ್ ಗಳಿರ್ತಾ ಇದೆ. ಆ ರೀತಿ ನಿಧಿಯನ್ನ ತೆಗೆಯೋದಕ್ಕೆ ಮುಂಚೆ ಒಂದು ಕ್ಯಾಂಡಲ್ ಅನ್ನ ಹಚ್ಚಬೇಕು. ನಂತರ 3 ಜನರು ಒಟ್ಟಾಗಿನೇ ಸೇರಿ ಪ್ರೇಯರ್ ಅನ್ನ ಮಾಡ್ಬೇಕು. ಆ ನಂತರನೇ ಇವರು ನಿಧಿಯನ್ನ ಓಪನ್ ಮಾಡ್ಬೇಕು. ಒಂದ್ ವೇಳೆ ಇವರು ಹಚ್ಚಿ ಮಡಗಿರ್ತಾ ಇರುವ ಕ್ಯಾಂಡಲ್ ಏನಾದ್ರೂ ಆಫ್ ಆಗಿ ಬಿಟ್ರೆ ಇವರಿಗೆ ಯಾವುದೋ ಒಂದು ದೊಡ್ಡ ಸಂಕಷ್ಟ ಬಂದಿದೆ ಅನ್ನೋದೇ ಅರ್ಥ. ಸರಿ, ಓಕೆ ಅನ್ನೋದಾಗಿ ಇವಾಗ್ಲೂ ಕೂಡ ಒಂದು ಕ್ಯಾಂಡಲ್ ಅನ್ನ ಹಚ್ಚಿ ರಿಚುವಲ್ ಅನ್ನ ಮಾಡಿ ಆ ಟ್ರೆಜರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ಹಚ್ಚಿ ಮಡಗಿರ್ತಾ ಇರುವ ಕ್ಯಾಂಡಲ್ ಆಫ್ ಆಗಿ ಬಿಡ್ತಾ ಇದೆ. ಅಂದ್ರೆ ಇದ್ರ ಅರ್ಥ ಈ ಟ್ರೆಜರ್ ನಲ್ಲಿ ಯಾವುದೋ ಒಂದು ಸಮಸ್ಯೆ ಇರ್ತಾ ಇದೆ. ಇದಕ್ಕೂ ಮೀರಿ ಇವರು ಆ ಟ್ರೆಜರ್ ಅನ್ನ ಓಪನ್ ಮಾಡೋದಿಕ್ಕೆ ನೋಡಿದ್ರೆ ಆ ನಿಧಿ ಇವರ ಪ್ರಾಣವನ್ನು ಕೂಡ ತೆಗೆದುಕೊಳ್ಬಹುದು. ಬಟ್ ಆದ್ರೆ ಇಲ್ಲಿವರೆಗೂ ಬಂದು ಸುಮ್ನೆನ ಹೋಗ್ತಾರಾ? ಆಗಿದ್ದು ಆಗ್ಲಿ ಈ ನಿಧಿಯನ್ನ ತೆಗೆಯೋಣ ಅನ್ನೋದಾಗಿ ನಮ್ಮ ಹೀರೋ ಆ ಟ್ರೆಜರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಯಾವುದೋ ಒಂದು ರಾಣಿಯ ಡೆಡ್ ಬಾಡಿ ಇರ್ತಾ ಇದೆ. ಸೊ ಇದ್ರಿಂದ ನಮ್ಗೇನು ಯೂಸು, ನಮ್ಗೆ ಬೇಕಾಗಿರ್ತಾ ಇರೋದು ನಿಧಿ ಅಲ್ವಾ ಅನ್ನೋದಾಗಿ ಆ ರಾಣಿಯ ಬಾಡಿಯನ್ನ ಟಚ್ ಮಾಡ್ಬೇಕಾದ್ರೆ ಆ ರಾಣಿ ಮತ್ತೆ ಜೀವಂತವಾಗಿ ಬಿಡ್ತಾ ಇದ್ದಾಳೆ. ಅಷ್ಟೇ ಸಂಪೂರ್ಣವಾಗಿ ಆ ಜಾಗವೆಲ್ಲ ಧ್ವಂಸವಾಗೋದಿಕ್ಕೆ ಶುರುವಾಗ್ತಾ ಇದೆ. ಸೊ ಇಲ್ಲಿಗೆ ನಮ್ಮ ಟೀಮ್ ನ ಕತೆ ಮುಗಿದು ಹೋಗಿ ಬಿಡುತ್ತಾ ಅನ್ನೋದಾಗಿ ನಾವು ಯೋಚನೆಯನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋ ಇದನ್ನೆಲ್ಲ ಕನಸನ್ನ ಕಂಡಿರ್ತಾ ಇದ್ದಾನೆ. ಓಪನಿಂಗ್ ಸೀನ್ ನಲ್ಲೇ ನಿಧಿಯ ಬಗ್ಗೆ ಒಂದು ಕನಸನ್ನ ತೋರಿಸಿ ಯಾವ ರೀತಿ ಚಮಕನ್ನ ಕೊಡ್ತಾ ಇದ್ದಾರೆ ನೋಡಿ ನಮಗೇನೆ. ಅಂಡ್ ಇವಾಗ್ಲೇನೆ ನಮಗೆ ಒಂದು ವಿಷಯವನ್ನ ತಿಳಿಸ್ತಾರೆ. ಈ 3 ಜನರುವೆ ನಿಧಿಯನ್ನ ಹುಡ್ಕೋದನ್ನ ಬಿಟ್ಟು ಸುಮಾರು ವರ್ಷಗಳೇ ಆಗ್ಬಿಟ್ಟಿದೆ. ಅಂದ್ರೆ ಯಾವುದೋ ಒಂದು ಘಟನೆಯಿಂದಾಗಿ ಆ ರೀತಿ ಟ್ರೆಜರ್ ಅನ್ನ ಹುಡ್ಕೋ ಕೆಲಸವನ್ನ ಬಿಟ್ಬಿಟ್ಟಿರ್ತಾ ಇದ್ದಾರೆ. ಒಂದ್ ವೇಳೆ ನಾವು ಇನ್ನುವೇ ಚೀನಾದಲ್ಲೇನೆ ಇದ್ರೆ ಮತ್ತೆ ಹಿಂದಿರುಗಿ ನಿಧಿಯನ್ನು ಹುಡ್ಕೋ ಪ್ರಯತ್ನವನ್ನ ಮಾಡಬಹುದು ಅನ್ನೋದಾಗಿ ಆ ದೇಶವನ್ನೇ ಬಿಟ್ಟು ಅಮೆರಿಕಾದಲ್ಲಿ ಬಂದು ವಾಸವಿದ್ದಿರ್ತಾ ಇದ್ದಾರೆ. ಬಟ್ ಅದೇ ಅಮೆರಿಕಾದಲ್ಲಿ ಯಾವುದುವೇ ಕೆಲಸ ಸಿಗದೆ ಇರೋದ್ರಿಂದ ಪಿಟ್ ಪಾಕೆಟ್, ಸಣ್ಣ ಪುಟ್ಟ ಕಳ್ಳತನವನ್ನ ಮಾಡಿ ಬದುಕಿ ಬರ್ತಾ ಇದ್ದಾರೆ. ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಒಂದು ದಿನ ನಮ್ಮ ಫ್ರೆಂಡ್ ಅನ್ನ ಯಾವುದೋ ಒಂದು ಲೇಡಿ ಬಂದು ಮಾತನಾಡಿಸ್ತಾಳೆ. ಅಂಡ್ ಅವಳು ಬೇರೆ ಯಾರುವೆ ಅಲ್ಲ, ಅಮೆರಿಕನ್ ಪೊಲೀಸ್. ಅಷ್ಟೇ ಇದನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ಮತ್ತೆ ಫ್ರೆಂಡು, ಲೋ ಮಚ್ಚ, ನಾವು ಚೀನಾದಲ್ಲಿ ಅಲ್ಲ ಕೊಂಡು ಇರೋದು, ಅಮೆರಿಕಾದಲ್ಲಿ. ಇವರ ಕೈಗೆ ತಗ್ಲಾಕೊಂಡ್ರೆ ನಮ್ಮ ಕತೆ ಮುಗೀತು, ಓಡೋ ಅನ್ನೋದಾಗಿ ಜದ್ನೋ ಬಿತ್ನೋ ಅನ್ನೋದಾಗಿ ಓಡೋದಿಕ್ಕೆ ಶುರುವನ್ನ ಮಾಡ್ತಾರೆ. ಅಂಡ್ ಸರಿಯಾದ ಟೈಮಿಗೆ ನಮ್ಮ ಶರ್ಲಿ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಕಾರಿನ ಒಳಗಡೆ ಇಬ್ಬರನ್ನು ಎತ್ತಿಸ್ಕೊಂಡು ಆ ಜಾಗದಿಂದ ಸೂಪರ್ ಆಗಿನೇ ಎಸ್ಕೇಪ್ ಆಗೋದಿಕ್ಕೆ ನೋಡ್ತಾರೆ. ನೆಕ್ಸ್ಟ್ ಅವತ್ತು ನೈಟು ಒಂದು ಬಾರ್ ನಲ್ಲಿ ಗ್ರಿಲ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಅಂಡ್ ಅವನ ಜೊತೆ ಮಾರ್ಕ್ ಅನ್ನುವ ಒಂದು ದೊಡ್ಡ ಮೈನಿಂಗ್ ಕಂಪನಿಯ ಮ್ಯಾನೇಜರ್ ಯಾವುದೋ ಡೀಲ್ ಅನ್ನ ಮಾಡೋದಿಕ್ಕೆ ಬಂದಿಡ್ತಾ ಇದ್ದಾನೆ. ಅಂಡ್ ಅವ್ರು ಇಬ್ರು ಅದೇ ರೀತಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಫ್ರೆಂಡ್ ಆ ಜಾಗಕ್ಕೆ ಎಂಟ್ರಿಯನ್ನ ಕೊಡ್ತಾನೆ. ಆಲ್ರೆಡಿ ನಮ್ಮ ಫ್ರೆಂಡ್ ಎಣ್ಣೆಯನ್ನ ಹೊಡೆದು ತುಂಬಾನೇ ಟೈಟ್ ಆಗಿ ಬಿಟ್ಟಿದ್ದಾನೆ.
ಅಂಡ್ ಅಲ್ಲಿಗೆ ಮಾರ್ಕ್ ಅನ್ನೋನು ಒಂದು ಡೀಲ್ ಅನ್ನು ತಂದಿರ್ತಾ ಇದ್ದಾನೆ ಅಲ್ವಾ. ಅವನು ಡೈರೆಕ್ಟ್ ಆಗಿ ನಮ್ಮ ಫ್ರೆಂಡ್ಗೆ, ನಿಮ್ಮ ಹತ್ರವಾಗಿ ನಾನು ಒಂದು ಡೀಲ್ ಅನ್ನ ತಂದಿರ್ತಾ ಇದ್ದೀನಿ, ಒಂದು ಪುರಾತನವಾದ ನಿಧಿಯನ್ನ ಹುಡುಕ್ಬೇಕಾಗಿರ್ತಾ ಇದೆ, ಅದನ್ನ ಹುಡುಕಿ ಕೊಟ್ರೆ ನೀವು ಎಷ್ಟು ಹಣವನ್ನ ಕೇಳ್ತೀರೋ ನಿಮಗೆ ಕೊಡ್ತೀವಿ ಅನ್ನೋದಾಗಿ ಹೇಳ್ತಾನೆ. ಅದಕ್ಕೆ ನಮ್ಮ ಫ್ರೆಂಡು, ನಿನಗೆ ಏನೋ ಅನ್ಸುತ್ತೆ, ಹಣಕ್ಕೋಸ್ಕರ ನಾವು ಹಳೆ ಕಾಲದ ನಿಧಿಯನ್ನೆಲ್ಲ ತೆಗಿತೀವಿ ಅಂತಾನ? ಅದು ನಮ್ಮ ಪ್ಯಾಷನ್ ಆಗಿತ್ತು, ಬಟ್ ಆದ್ರೆ ಇವಾಗ ನಾವ್ ಅದನ್ನೆಲ್ಲ ಬಿಟ್ಬಿಟ್ಟಿದೀವಿ ಕಣೋ. ನಮಗೆ ಯಾವ ನಿಧಿನೂ ಬೇಡ, ಹಣನೂ ಬೇಡ, ಪಿಕ್ ಪಾಕೆಟ್ ಅನ್ನೇ ಮಾಡ್ಕೊಂಡು ನೆಮ್ಮದಿಯಾಗಿ ಇರ್ತೀವಿ ಅನ್ನೋದಾಗಿ ನಶಿಯಲ್ಲೇ ಮಾತಾಡ್ತಾನೆ. ಅದಕ್ಕೆ ಆ ಮಾರ್ಕು, ನೀವು ಹುಡುಕ್ಬೇಕಾಗಿರೋದು ಇದೇ ನಿಧಿಯನ್ನ ಅನ್ನೋದಾಗಿ ಒಂದಷ್ಟು ಫೋಟೋಗಳನ್ನ ತೋರಿಸ್ಬೇಕಾದ್ರೆ ನಮ್ಮ ಫ್ರೆಂಡ್ ಫುಲ್ಲು ಸೈಲೆಂಟ್ ಆಗಿ ಬಿಡ್ತಾ ಇದ್ದಾನೆ. ಅಂಡ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರಿಗೂ ಹೇಳ್ದಿರಾ ಡೈರೆಕ್ಟ್ ಆಗಿ ಆ ನಿಧಿಯನ್ನ ಹುಡ್ಕೋದಿಕ್ಕೆ ಒಬ್ಬನೇ ಬಂದು ಬಿಡ್ತಾನೆ. ಏನಕ್ಕಾಗಿ ಅಂದ್ರೆ ನಮ್ಮ ಹೀರೋವಿಗೆ ನಿಧಿಯನ್ನ ಹುಡ್ಕೋಣ ಅನ್ನೋದಾಗಿ ಹೇಳ್ಬೇಕಾದ್ರೆ ಅವನು ಆಲ್ರೆಡಿ ತುಂಬಾನೇ ಸಿಟ್ಟನ್ನ ಮಾಡ್ಕೊಂಡು ನಮ್ಮ ಫ್ರೆಂಡಿಗೆ ಬೈದು ಬಿಟ್ಟಿರ್ತಾ ಇದ್ದಾನೆ. ಸೊ ಹೇಗಿದ್ರು ನಮ್ಮ ಹೀರೋ ಬರೋದಿಲ್ಲ ಅನ್ನೋದಾಗಿ ಅವನೇನೆ ಡೈರೆಕ್ಟ್ ಆಗಿ ಬಂದಿರ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಹೀರೋವಿಗೆ ಒಂದು ಡಿವಿಡಿಯನ್ನ ಕೊರಿಯರ್ ಮಾಡ್ತಾನೆ. ಸೊ ಏನಿರಬಹುದು ಅಂತ ಅದನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಫ್ರೆಂಡೇನೆ, ಮಚ್ಚ, ನಾನು ಮತ್ತೆ ಆ ಈಕ್ವಿನಾಕ್ಸ್ ಫ್ಲವರ್ ಅನ್ನ ಕಂಡು ಹಿಡಿಯೋದಿಕ್ಕೆ ಹೋಗ್ತಾ ಇದ್ದೀನಿ, ನಿನಗೆ ಬರ್ಬೇಕು ಅನ್ಸಿದ್ರೆ ಬಾರು ಅನ್ನೋದಾಗಿ ಒಂದು ವಿಷಯವನ್ನ ತಿಳಿಸಿರ್ತಾ ಇದ್ದಾನೆ. ಹಾಗೆ ನಿನ್ಗೆ ಖಂಡಿತ ಗೊತ್ತು ಅಲ್ವೇನೋ, ಅಂಡ್ ಇದನ್ನ ಹಣಕ್ಕಾಗಿ ನಾನು ಮಾಡ್ತಾ ಇಲ್ಲ, ನಮ್ಮ ಪ್ರೀತಿಯ ಡಿಂಗ್ಗೋಸ್ಕರನೇ ನಾನು ಮಾಡ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಶರ್ಲಿ, ಇವನು ಕುಡ್ದು ಫುಲ್ಲು ಟೈಟ್ ಆಗಿದ್ದಾನೆ ಅಲ್ವಾ, ಅದ್ರಿಂದ ಈ ರೀತಿ ಸುಳ್ಳನ್ನೆಲ್ಲ ಹೇಳ್ತಾ ಇದ್ದಾನೆ ಬಿಡು ಅನ್ನೋದಾಗಿ ಇಗ್ನೋರ್ ಮಾಡೋದಿಕ್ಕೆ ನೋಡ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಇದನ್ನ ಸೀರಿಯಸ್ ಆಗಿ ತಗೋತಾನೆ. ಡಿಂಗ್ ಅವಳ ಹೆಸರನ್ನ ತಗೊಂಡು ನಮ್ಮ ಫ್ರೆಂಡು ಯಾವತ್ತೂ ಸುಳ್ಳನ್ನ ಹೇಳೋದಿಲ್ಲ, ಅವಳ ವಿಷಯದಲ್ಲಿ ಇವನು ಯಾವತ್ತೂ ತಮಾಷೆಯನ್ನು ಕೂಡ ಮಾಡೋದಿಲ್ಲ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇವಾಗ ಈ ಡಿಂಗ್ ಅಂದ್ರೆ ಯಾರು ಅನ್ನೋದನ್ನ ತೋರಿಸ್ತಾರೆ. ಸರಿ ಸುಮಾರು 20 ವರ್ಷಗಳ ಹಿಂದೆ ನಮ್ಮ ಹೀರೋ, ನಮ್ಮ ಹೀರೋವಿನ ಫ್ರೆಂಡು ಎಲ್ಲರೂ ನಿಧಿಯನ್ನ ಹುಡುಕುವ ಒಂದು ಆರ್ಮಿಯಲ್ಲಿ ಜಾಯ್ನ್ ಆಗಿರ್ತಾ ಇದ್ದಾರೆ. ನೆಕ್ಸ್ಟ್ ಇವರಿಗೆ ಮಂಗೋಲಿಯಾದಲ್ಲಿ ಒಂದು ನಿಧಿಯನ್ನ ಹುಡುಕೋದಿಕ್ಕೆ ಟಾಸ್ಕ್ ಅನ್ನ ಕೊಟ್ಟಿರ್ತಾ ಇದ್ದಾರೆ. ಅಂಡ್ ಇವರ ಗುಂಪಿನಲ್ಲೇ ಇರ್ತಾ ಇದ್ದಾಳೆ ಡಿಂಗ್ ಅನ್ನುವ ಹುಡುಗಿ. ಸರಿ ಓಕೆ, ಎಲ್ಲರೂ ನಿಧಿಯನ್ನ ಹುಡ್ಕೋಣ ಅನ್ನೋದಾಗಿ ಬರ್ಬೇಕಾದ್ರೆ ರಾತ್ರಿ ವೇಳೆಯಲ್ಲೂ ಕೂಡ ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಇವರ ವೆಹಿಕಲ್ ಸಿಕ್ಕಾಕೊಂಡು ಬಿಡ್ತಾ ಇದೆ. ಸರಿ ಓಕೆ, ಗಾಡಿಯನ್ನ ತೊಳ್ಳೋಣ ಅನ್ನೋದಾಗಿ ಎಲ್ಲರೂ ಬಂದು ಟ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ದೂರದಲ್ಲೇ ಯಾವುದೋ ಒಬ್ಬ ವ್ಯಕ್ತಿ ನಿಂತಿರೋದಾಗಿ ಕಾಣಿಸಿಕೊಳ್ಳುತ್ತೆ. ಸೊ ನಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಎದುರಾಳಿ ದೇಶದವರು ದಾಳಿ ಮಾಡೋಕೆ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಬನ್ನಿ ಅವರನ್ನ ಉಡಾಯಿಸೋಣ ಅನ್ನೋದಾಗಿನೇ ಹತ್ತಿರಕ್ಕೆ ಬಂದು ನೋಡ್ತಾರೆ. ಆ ರೀತಿ ಬಂದು ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಅದು ಮನುಷ್ಯರೆಲ್ಲ ಬದಲಾಗಿ ಸ್ಟ್ಯಾಚ್ಯುಗಳು. ಆದ್ರೆ ಏನಾಯ್ತು, ಈ ದೇಶದ ಜನರು ನಮ್ಮ ದೇಶವನ್ನ ಧ್ವಂಸವನ್ನ ಮಾಡ್ಬಿಟ್ಟಿದ್ದಾರೆ. ಅದ್ರಿಂದಾನೇ ಅಲ್ವಾ ನಾವಿವತ್ತು ಅಲ್ಲಿ ಇಲ್ಲಿ ಅಂತ ಪುರಾತನ ಕಾಲದ ನಿಧಿಗಳನ್ನ ಹುಡುಕಿ ಬಂದಿರ್ತಾ ಇರೋದು. ಇಂಥ ಸ್ಥಿತಿಗೆ ತಂದಿರ್ತಾ ಇದ್ದಾರೆ ಅಂದ್ರೆ ಅವರ ದೇಶದ ಸ್ಟ್ಯಾಚ್ಯುಗಳನ್ನು ಕೂಡ ನಾವು ಬಿಡೋದೇ ಬೇಡ ಅನ್ನೋದಾಗಿ ಅಲ್ಲಿ ಇರ್ತಾ ಇರುವ ಎಲ್ಲಾ ಮೂರ್ತಿಗಳನ್ನ ಬೀಳಿಸೋದಿಕ್ಕೆ ನೋಡ್ತಾರೆ. ಅಂಡ್ ಅದೇ ರೀತಿಯಾಗಿ ಒಂದೊಂದೇ ಮೂರ್ತಿಗಳನ್ನ ನೆಲಕ್ಕೆ ಬೀಳಿಸ್ತಾನೆ ಹೋಗ್ತಾರೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ವಿಚಿತ್ರವಾಗಿ ಫೀಲ್ ಆಗ್ತಾ ಇದೆ. ಸೊ ನೆಲದಿಂದ ಯಾವುದೋ ಶಬ್ದ ಬರ್ತಾ ಇದೆಯಲ್ಲ ಅಂತ ಕಿವಿಯನ್ನ ಕೊಟ್ಟು ಕೇಳ್ಬೇಕಾದ್ರೆ ಯಾವುದೋ ಅಪಾಯ ಇವರ ಹತ್ರವಾಗಿ ಬರ್ತಾ ಇರೋದು ನಮ್ಮ ಹೀರೋವಿಗೆ ಗೊತ್ತಾಗುತ್ತೆ. ಅಂಡ್ ಇದೇ ರೀತಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಆ ಮೂರ್ತಿಗಳನ್ನ ಇವಾಗ ತಾನೇ ಕೆಳಗಡೆಗೆ ಬೀಳ್ಸಿದ್ರು ಅಲ್ವಾ, ಆ ಜಾಗದಿಂದ ಹಲವಾರು ರಾಕ್ಷಸ ಜೀವಿಗಳು ಹೊರಗಡೆಗೆ ಬರ್ತಾ ಇದಾವೆ. ಅವು ನೋಡೋದಿಕ್ಕೆ ನಾರ್ಮಲ್ ಆಗಿ ಜೇನು ಹುಳುಗಳ ಹಾಗೇನೆ ಕಾಣ್ತಾ ಇದಾವೆ. ಬಟ್ ಆದ್ರೆ ಎಲ್ಲವೂ ಗುಂಪಾಗಿನೇ ಬಂದು ಬಿಟ್ಟು ನಮ್ಮ ಪೂರ್ತಿಯಾದ ತಂಡದ ಮೇಲೆ ದಾಳಿಯನ್ನ ಮಾಡಿ ಎಲ್ಲರನ್ನು ತಿಂದು ಕೇವಲ ಮೂಳೆಗಳನ್ನ ಮಾತ್ರವಾಗಿ ಬಿಡ್ತಾ ಇದಾವೆ. ಅಷ್ಟೇ, ಎಂತ ಸಿಚುವೇಶನ್ಗೆ ನಾವು ಬಂದ್ವಿ ಅಂತ ಎಲ್ಲರೂ ಗಾಬರಿ ಆಗ್ಬೇಕಾದ್ರೆ ನಮ್ಮ ಫ್ರೆಂಡು ಹತ್ತಿರದಲ್ಲೇ ಇರ್ತಾ ಇರುವ ಒಂದು ಸುರಕ್ಷಿತವಾದ ಗುಹೆಯನ್ನ ನೋಡ್ತಾನೆ. ಸೊ ಬದುಕಿರೋರು ಎಲ್ಲರೂ ಬನ್ನಿ, ನಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳೋಣ ಬನ್ನಿ ಅನ್ನೋದಾಗಿ ಎಲ್ಲರನ್ನೂ ಆ ಗುಹೆಯ ಒಳಗಡೆಗೆನೆ ಕರ್ಕೊಂಡು ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಎಲ್ಲರೂ ಒಳಗಡೆ ಬರ್ಬೇಕಾದ್ರೆ ಎದುರಿಗೆ ಒಂದು ಡೋರ್ ಕೂಡ ಇದ್ದಿರ್ತಾ ಇದೆ. ಮೇ ಬಿ ನಾವು ಇದೇ ದಾರಿಯಲ್ಲಿ ಹೋದ್ರೆ ಇದರಿಂದ ಆಚೆಗೆ ಹೋಗ್ಬಹುದು ಅನ್ಸುತ್ತೆ. ಸೊ ನಾವು ಸುರಕ್ಷಿತವಾಗ್ಬೇಕು ಅಂದ್ರೆ ಒಳಗಡೆಗೆ ಹೋಗ್ಬೇಕು ಅನ್ನೋದಾಗಿ ಎಲ್ಲರೂ ಆ ದಾರಿಯನ್ನೇ ಫಾಲೋವನ್ನ ಮಾಡಿ ಬರ್ತಾರೆ. ಬಟ್ ಆದ್ರೆ ಆ ದಾರಿ ಹೋಗ್ತಾ ಹೋಗ್ತಾ ತುಂಬಾನೇ ಕೆಳಗಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಫೈನಲ್ ಆಗಿ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ, ನಾವು ಇದರಿಂದ ಹೊರಗಡೆಗೆ ಹೋಗ್ತಾ ಇಲ್ಲ, ಬದಲಾಗಿ ಒಂದು ಬಂಕರ್ ನ ಕೆಳಗಡೆಗೆ ಬಂದಿರ್ತಾ ಇದೀವಿ. ಅಂಡ್ ಈ ಬಂಕರ್ ಬೇರೆ ಏನುವೇ ಅಲ್ಲ, ಇದೊಂದು ಮಿಲಿಟರಿಯ ಅಂಡರ್ ಗ್ರೌಂಡ್ ಬೇಸ್ಮೆಂಟ್. ಸರಿ ಓಕೆ ಅನ್ನೋದಾಗಿ ಅದೇ ದಾರಿಯನ್ನ ಫಾಲೋವನ್ನ ಮಾಡಿ ಮುಂದಕ್ಕೆ ಬರ್ಬೇಕಾದ್ರೆ ಒಂದು ಎಲಿವೇಟರ್ ಇರೋದನ್ನ ಗಮನಿಸ್ತಾರೆ. ಬಟ್ ಆದ್ರೆ ಆ ಎಲಿವೇಟರ್ ವರ್ಕ್ ಆಗ್ಬೇಕು ಅಂದ್ರೆ ಪವರ್ ಬೇಕು ಅಲ್ವಾ. ಸೊ ಎಲ್ಲ ವೈರ್ ಗಳನ್ನ ಫಾಲೋವನ್ನ ಮಾಡಿ ಒಂದು ಜನರೇಟರ್ ನ ಹತ್ತಿರಕ್ಕೆ ಬರ್ತಾರೆ. ಸರಿ ಇದನ್ನ ಆನ್ ಮಾಡೋಕೆ ಟ್ರೈ ಮಾಡೋಣ ಅನ್ನೋದಾಗಿ ಎಲ್ಲರೂ ತುಂಬಾನೇ ಕಷ್ಟವನ್ನ ಪಟ್ಟು ಆ ಜನರೇಟರ್ ಅನ್ನ ಕೊನೆಗೂ ಆನ್ ಮಾಡ್ತಾರೆ. ಅಂಡ್ ಆ ಬಂಕರ್ ನಲ್ಲಿ ಇರುವ ಎಲ್ಲ ಲೈಟ್ ಗಳನ್ನೂ ಆನ್ ಅನ್ನ ಮಾಡ್ತಾರೆ. ಅಷ್ಟೇ, ಸುತ್ತಮುತ್ತಲಿನ ಜಾಗವನ್ನ ನೋಡಿ ಎಲ್ಲರಿಗೂ ಅದರಿ ಗಾಬರಿಯಾಗಿ ಬಿಡ್ತಾ ಇದ್ದಾರೆ.
ಏನಕ್ಕಾಗಿ ಅಂದ್ರೆ ನೂರಾರು ಜನರ ಶವಗಳು ಆಲ್ರೆಡಿ ಕೊಳೆತು ಇಲ್ಲಿ ಬಿದ್ದು ಬಿಟ್ಟಿರ್ತಾ ಇದಾವೆ. ಅಂದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಯಾವ್ದೇ ದಾರಿನೇ ಇಲ್ವಾ ಅನ್ನೋದಾಗಿ ಎಲ್ಲರೂ ಟೆನ್ಷನ್ ಆಗ್ತಾರೆ. ಬಟ್ ಆದ್ರೆ ಇವರ ಗುಂಪಿನಲ್ಲಿ ಇರ್ತಾ ಇರುವ ಒಂದು ಹೆಣ್ಮಗು, ಲೋ ಏನ್ರೋ ನೀವೆಲ್ಲ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ, ನಾವು ಬಂದಿರ್ತಾ ಇರೋದು ನಿಧಿಯನ್ನ ಹುಡ್ಕೋದಿಕ್ಕೆ. ಸೊ ಎತ್ಕೊಳ್ರೋ ನಮ್ಮ ಫ್ಲಾಗ್ ಅನ್ನ, ಪ್ರಮಾಣವನ್ನ ಮಾಡ್ರೋ, ನಾನು ಹೆದರ್ಕೊಂಡು ಹಿಂದಕ್ಕೆ ಹೋಗೋದಿಲ್ಲ ಅಂತ ಅನ್ನೋದಾಗಿ ಎಲ್ಲರ ಹತ್ರವಾಗಿ ಪ್ರಮಾಣವನ್ನ ಮಾಡಿಸ್ತಾಳೆ. ಅಂಡ್ ಎಲ್ಲರೂ ತುಂಬಾನೇ ಮೋಟಿವೇಶನ್ ಅನ್ನ ತಗೊಂಡು ಮುಂದಕ್ಕೆನೆ ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಡಿಂಗ್ ಈಕ್ವಿನಾಕ್ಸ್ ಫ್ಲವರ್ ನ ಒಂದು ಚಿತ್ರವನ್ನ ನೋಡ್ತಾಳೆ. ಅಷ್ಟೇ ಅದನ್ನ ನೋಡಿ ನಮ್ಮ ಫ್ರೆಂಡ್ ನ ಹತ್ರವಾಗಿ, ಈ ಫ್ಲವರ್ ನನಗೆ ಸಿಕ್ಕಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ, ಒಂದು ಸಲ ಅದನ್ನ ಮುಟ್ಟೋದಿಕ್ಕೆ ಇಷ್ಟವನ್ನ ಪಡ್ತೀನಿ ಅನ್ನೋದಾಗಿ ಕೇಳಿಕೊಳ್ತಾಳೆ. ಅದಕ್ಕೆ ನಮ್ಮ ಫ್ರೆಂಡ್ ಫಿದಾಗಿ ಬಿಟ್ಟಿರ್ತಾ ಇದ್ದಾನೆ. ಎಂತದೇ ಸಿಚುವೇಶನ್ ಬಂದ್ರೆ ಕೂಡ ನಿನಗಾಗಿ ಆ ಫ್ಲವರ್ ಅನ್ನ ತಂದು ಕೊಡ್ತೀನಿ ಅನ್ನೋದಾಗಿ ಅವಳಿಗೆ ಮಾತನ್ನ ಕೊಡ್ತಾನೆ. ಯಾಕಂದ್ರೆ ನಮ್ಮ ಫ್ರೆಂಡು ಡಿಂಗ್ ಅವಳನ್ನ ತುಂಬಾನೇ ಇಷ್ಟವನ್ನ ಪಡ್ತಾ ಇದ್ದಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಈಕ್ವಿನಾಕ್ಸ್ ಫ್ಲವರ್ ಸತ್ತವರನ್ನ ಮತ್ತೆ ಬದುಕಿಸುತ್ತೆ, ಬದುಕಿರೋರನ್ನ ಮತ್ತೆ ಸಾಯಿಸುತ್ತೆ. ಹಾಗೇನೆ ನಾವು ಏನನ್ನೇ ಕೇಳ್ಕೊಂಡ್ರೆ ತಕ್ಷಣ ಅದನ್ನ ನಮಗೆ ಕೊಡುತ್ತೆ. ಅಷ್ಟೊಂದು ವಿಶೇಷವಾದ ಶಕ್ತಿಯನ್ನ ಹೊಂದಿರ್ತಾ ಇದೆ ಆ ಫ್ಲವರ್. ಸರಿ, ಅದನ್ನ ಆಮೇಲೆ ಹುಡ್ಕೋಣ, ಇವಾಗ ಮುಂದಕ್ಕೆ ಹೋಗೋಣ ಬನ್ನಿ ಅನ್ನೋದಾಗಿ 3 ಜನರು ಸೇರಿ ಮುಂದಕ್ಕೆನೆ ಬರ್ತಾರೆ. ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ಒಂದು ವಿಚಿತ್ರವಾದ ಬೆಳಕು ಅಲ್ಲಿಗೆ ಬರ್ತಾ ಇದೆ. ನಂತರ ನಮ್ಮ ತಂಡದವರು ಪೂರ್ತಿಯಾಗಿ ಕೊಂಡನ್ನ ತೆಗೆದು ನೋಡ್ಬೇಕಾದ್ರೆ ಇಲ್ಲಿ ಸಾವಿರಾರು ಜನ ಆಲ್ರೆಡಿ ಸತ್ತು ಬಿದ್ದಿರ್ತಾ ಇದ್ರು ಅಲ್ವಾ, ಅವರೆಲ್ಲರೂ ಜೀವಂತವಾಗಿ ಬಿಟ್ಟಿರ್ತಾ ಇದ್ದಾರೆ. ಅಂಡ್ ಜಾಂಬಿಗಳ ರೀತಿಯಲ್ಲಿ ನಮ್ಮ ಟೀಮ್ ಅನ್ನ ದಾಳಿಯನ್ನ ಮಾಡೋದಿಕ್ಕಾಗಿ ಎರ್ರ ಬೀರಿಯಾಗಿ ಅಟ್ಯಾಕ್ ಅನ್ನ ಮಾಡ್ತಾರೆ. ಸೊ ನಮ್ಮ ಟೀಮ್ ನವರು ಏನ್ವೇ ಕಡಿಮೆ ಇದ್ದಿರ್ತಾ ಇಲ್ಲ, ಅವರು ಕೂಡ ಸರಿಯಾಗಿನೇ ಆ ದುಷ್ಟ ಶಕ್ತಿಗಳ ಜೊತೆಯಾಗಿ ಫೈಟ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಆ ದುಷ್ಟ ಶಕ್ತಿಗಳಿಗೆ ಕೊನಿಕರನೇ ಇಲ್ಲ. ನಮ್ಮ ಟೀಮ್ ನವರನ್ನ ಎರ್ರ ಬೀರಿಯಾಗಿ ಕೊಚ್ಚಿ ಹಾಕ್ತಾ ಇದ್ದಾರೆ. ಎಲ್ಲರೂ ಕೈ ಕಾಲ್ಗಳನ್ನ ಕತ್ತರಿಸ್ಕೊಂಡು ರಕ್ತವನ್ನೆಲ್ಲ ಚೋಟ್ಕೊಂಡು ಕೆಳಗಡೆಗೆ ಬೀಳ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಒಂದು ಸೂಪರ್ ಆದ ಫೈಟ್ ನಡೀತಾ ಇರ್ಬೇಕಾದ್ರೆ ಅದ್ರಲ್ಲಿ ಒಂದು ದುಷ್ಟ ಶಕ್ತಿ ಒಂದು ಎಕ್ಸ್ಪ್ಲೋಸರ್ ನ ಮೇಲೆ ಬಂದು ಬಿದ್ದು ಬಿಡ್ತಾ ಇದೆ. ಸೊ ಇದೊಂದು ಮಿಲಿಟರಿ ಬೇಸ್ಮೆಂಟ್ ಆಗಿರೋದ್ರಿಂದ ತುಂಬಾನೇ ಬಾಂಬ್ ಗಳನ್ನ ಆಲ್ರೆಡಿ ಸೆಟ್ ಮಾಡಿ ಮಡಗಿರ್ತಾರೆ ಅಲ್ವಾ, ಆದ್ರಿಂದ ಒಂದೊಂದಾಗೆ ಬಾಂಬ್ ಗಳು ಬ್ಲಾಸ್ಟ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಎಲ್ಲರೂ ಅದ್ರ ಒಳಗಡೆಗೆನೆ ಸಿಕ್ಕಾಕೊಂಡು ಬಿಡ್ತಾರೆ. ಇನ್ನು ಉಳಿದಿರ್ತಾ ಇರೋದು ನಮ್ಮ ಹೀರೋ, ಫ್ರೆಂಡು ಮತ್ತೆ ಡಿಂಗ್. ಸರಿ, ಬೇಗ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅನ್ನೋದಾಗಿ ಒಂದು ಎಲಿವೇಟರ್ ಗೆ ಬರ್ಬೇಕಾದ್ರೆ ಸಂಪೂರ್ಣವಾಗಿ ಬೆಂಕಿ ಎಲ್ಲ ಕೊಚ್ಕೊಂಡು ಹಿಂದೆನೆ ಬರ್ತಾ ಇದೆ. ಅಂಡ್ ಕೊನೆಗೂ ಅಲ್ಲಿಂದ ಬಚಾವಾಗಿ ಹೊರಗಡೆಗೆ ಬರ್ತಾರೆ. ಬಟ್ ಆದ್ರೆ ಹೊರಗಡೆಗೆ ಜೀವಂತವಾಗಿ ಬಂದಿರ್ತಾ ಇರೋದು ನಮ್ಮ ಹೀರೋ ಮತ್ತೆ ಫ್ರೆಂಡು ಇಬ್ಬರೇನೆ. ಅಂದ್ರೆ ಡಿಂಗ್ ಕೂಡ ಒಳಗಡೆನೆ ಸಿಕ್ಕಾಕೊಂಡು ಬಿಟ್ಟಿರ್ತಾ ಇದ್ದಾಳೆ. ಪಾಪ ನಮ್ಮ ಡಿಂಗು ಒಳಗಡೆನೆ ಸಿಕ್ಕಾಕೊಂಡು ಸತ್ತೋಗಿರ್ತಾ ಇದ್ದಾಳೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ನಲ್ಲಿ ನಮ್ಮ ಫ್ರೆಂಡ್ ಅನ್ನ ತೋರಿಸ್ತಾರೆ. ಆಲ್ರೆಡಿ ಆ ಈಕ್ವಿನಾಕ್ಸ್ ಫ್ಲವರ್ ಅನ್ನ ಹುಡುಕಿ ಬರೋದಿಕ್ಕೆ ರೆಡಿ ಆಗಿರ್ತಾ ಇದ್ದಾನೆ ಅಲ್ವಾ. ಅಂಡ್ ಅದೇ ರೀತಿಯಾಗಿ ಆ ಡೀಲರ್ ಗಳ ಜೊತೆಯಾಗಿ ಮಂಗೋಲಿಯಾಗೆನೆ ಬಂದಿರ್ತಾ ಇದ್ದಾನೆ. ಅಂಡ್ ಇವಾಗ್ಲೇನೆ ನಮ್ಗೆ ತೋರಿಸ್ತಾರೆ ಈ ಡೀಲಿಗೆ ಹೆಡ್ ಆಗಿರ್ತಾ ಇರುವ ವಾಂಗ್ ಅನ್ನುವ ಲೇಡಿಯನ್ನ. ಇವಳು ತುಂಬಾನೇ ಮಂತ್ರಗಳನ್ನೆಲ್ಲ ಕಲಿತು ವಾಮಾಚಾರವನ್ನ ಮಾಡೋದನ್ನು ಕೂಡ ಕಲ್ತಿರ್ತಾ ಇದ್ದಾಳೆ. ಇವಾಗ ಯುದ್ಧವೆಲ್ಲ ನಡೆದು ಮನುಷ್ಯ ಜಾತಿ ಸಂಪೂರ್ಣವಾಗಿ ನಾಶವಾಗೋದ್ರಲ್ಲಿ ಇರ್ತಾ ಇದೆ ಅಲ್ವಾ. ಸೊ ಆ ಈಕ್ವಿನಾಕ್ಸ್ ಫ್ಲವರ್ ಅನ್ನ ಪಡ್ಕೊಂಡು ಅದ್ರ ಶಕ್ತಿಯಿಂದ ಮತ್ತೆ ಮನುಷ್ಯರನ್ನ ಕಾಪಾಡೋದಿಕ್ಕಾಗಿನೇ ಈ ಮಿಷಿನ್ ಗೆನೆ ಕೈ ಹಾಕಿರ್ತಾ ಇದ್ದಾಳೆ. ಅಂಡ್ ಈ ಈಕ್ವಿನಾಕ್ಸ್ ಫ್ಲವರ್ ಇರ್ತಾ ಇರೋದು ಬೇರೆ ಎಲ್ಲವೇ ಅಲ್ಲ, ಅದೇ ನಮ್ಮ ಡಿಂಗು ಒಂದು ಗುಹೆ ಒಳಗಡೆ ಸಿಕ್ಕಾಕೊಂಡು ತೀರಿ ಹೋದ್ಲು ಅಲ್ವಾ, ಸೇಮ್ ಅದೇ ಗುಹೆ ಒಳಗಡೆ ಇರ್ತಾ ಇದೆ ಈ ಫ್ಲವರ್. ಬಟ್ ಆದ್ರೆ ಅದನ್ನ ಪಡ್ಕೊಳ್ಳೋದು ಅಷ್ಟೊಂದು ಸರಳವಾಗಿ ಇರ್ತಾ ಇಲ್ಲ. ಅಂಡ್ ಇವಾಗ ನಮ್ಮ ಫ್ರೆಂಡ್ ಗೆ ಬೇರೆ ಎಲ್ಲವೇ ಮರ್ತೋಗಿರ್ತಾ ಇದೆ. ಆ ಗುಹೆ ಎಲ್ಲಿದೆ ಅನ್ನೋದು ಕೂಡ ನೆನಪೇ ಇರ್ತಾ ಇಲ್ಲ. ಸೊ ಭೂಮಿಯ ಆಳಕ್ಕೆ ಹೋಗ್ಬೇಕು ಅಲ್ವಾ. ಸೊ ತುಂಬಾನೇ ಬಾಂಬ್ ಗಳನ್ನ ಸೆಟ್ ಮಾಡಿಬಿಟ್ಟು ಬ್ಲಾಸ್ಟ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಎಕ್ಸಾಕ್ಟ್ ಆಗಿ ಆ ಗುಹೆ ಎಲ್ಲಿ ಇರ್ತಾ ಇದೆಯೋ ಅನ್ನೋದು ಗೊತ್ತಾಗ್ತಾನೆ ಇಲ್ಲ. ಆದ್ರಿಂದ ಆ ಡೀಲರ್ ಗಳ ಕಡೆಯಲ್ಲಿ ಒಬ್ಬಳು ವೈಟ್ ಅಂಡ್ ಬ್ಲಾಕ್ ಲೇಡಿ ಇರ್ತಾ ಇದ್ದು ಈ ಡೀಲ್ ಅನ್ನ ಒಪ್ಕೊಂಡಿರ್ತಾ ಇರುವ ಗ್ರಿಲ್ ಇರ್ತಾ ಇದ್ದಾನೆ ಅಲ್ವಾ, ಅವನನ್ನ ಸಾಯಿಸೋದಿಕ್ಕಾಗಿ ಬೆದರಿಕೆಯನ್ನ ಹಾಕ್ತಾಳೆ. ನಿನಗೆ ಇರ್ತಾ ಇರೋದು ಒಂದೇ ಚಾನ್ಸ್, ಆ ಬಾಂಬ್ ಕೂಡ ವೇಸ್ಟ್ ಆಗಿ ಬಿಟ್ರೆ ಇವನ ಖಾತೆಯನ್ನ ಮುಗಿಸ್ಬಿಡ್ತೀನಿ ಅನ್ನೋದಾಗಿ ಬೆದರಿಸ್ತಾರೆ. ಹೀಗೇನೆ ಇರ್ಬೇಕಾದ್ರೆ ನಮ್ಮ ಫ್ರೆಂಡು ತುಂಬಾನೇ ಯೋಚನೆಯನ್ನ ಮಾಡಿ ಅವತ್ತು ಕೊನೆಯದಾಗಿ ಬೆಟ್ಟಗಳ ನಡುವೆ ಸನ್ಸೆಟ್ ಆಗೋದನ್ನ ನೋಡಿರ್ತಾನೆ. ಸೊ ಅದನ್ನ ನೆನಪನ್ನ ಮಾಡ್ಕೊಂಡು ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿ ಆ ಗುಹೆ ಇರ್ತಾ ಇದೆಯೋ ಅನ್ನೋದನ್ನ ತಿಳ್ಕೊಂಡು ಸೂಪರ್ ಆಗಿನೇ ಕಂಡು ಹಿಡಿದು ಅದೇ ಜಾಗದಲ್ಲಿ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರನ್ನುವೆ ತೋರಿಸ್ತಾರೆ. ಅಂಡ್ ಅವರು ಕೂಡ ನಮ್ಮ ಫ್ರೆಂಡ್ ಕಷ್ಟದಲ್ಲಿ ಇರ್ತಾ ಇದ್ದಾನೆ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಂಡು ನಮ್ಮ ಫ್ರೆಂಡ್ ಅನ್ನೇ ಹುಡ್ಕೊಂಡು ಮಂಗೋಲಿಯಾಗೆನೆ ರೀಚ್ ಆಗ್ತಾ ಇದ್ದಾರೆ. ನಂತರ ಸಿಕ್ಕ ಜನಗಳ ಹತ್ರವಾಗಿ ಆ ವಾಂಗ್ ಅನ್ನುವ ಲೇಡಿಯ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡೋದಿಕ್ಕಾಗಿ ನೋಡ್ತಾರೆ. ಅಂಡ್ ಆ ವಾಂಗ್ ಅನ್ನುವ ಲೇಡಿ ಕೂಡ ಅತಿ ಹೆಚ್ಚು ವಾಮಾಚಾರಕ್ಕೆನೆ ತನ್ನ ಜೀವನವನ್ನ ಮುಡಿಪನ್ನಾಗಿಸಿರ್ತಾ ಇದ್ದಾಳೆ ಅನ್ನೋದಾಗಿ ಕೆಲವೊಂದು ವಿಷಯಗಳನ್ನ ತಿಳ್ಕೋತಾರೆ. ಇನ್ನೊಂದ್ ಕಡೆ ನಮ್ಮ ಫ್ರೆಂಡಿನ ಟೀಮು ಆ ಗುಹೆಯನ್ನ ಕಂಡು ಹಿಡಿದು ಬಿಟ್ರು ಅಲ್ವಾ. ಸೊ ಎಲ್ಲರೂ ಸೇರಿ ಆ ಗುಹೆಯ ಒಳಗಡೆಗೆನೆ ಎಂಟ್ರಿಯನ್ನ ಕೊಡ್ತಾರೆ. ನಂತರ ಒಬ್ಬ ವ್ಯಕ್ತಿ ಕುದುರೆಯ ಮೇಲೆನೆ ಕುಳಿತುಕೊಂಡು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾನೆ. ಇದನ್ನ ನೋಡುವ ನಮ್ಮ ಗ್ರಿಲ್ಲು, ಛೇ ಇವನೆಂತ ನತದೃಷ್ಟವಂತ,
ಇಲ್ಲೇ ವರ್ಗವೇ ಬಂದು ಒಳಗಡೆ ಹೋಗಿ ನಿಧಿಯನ್ನ ಎತ್ಕೊಳ್ಳಿಲ್ಲ ಅನ್ನೋದಾಗಿ ಫೀಲ್ ಅನ್ನ ಮಾಡ್ತಾನೆ. ಅದಕ್ಕೆ ನಮ್ಮ ಫ್ರೆಂಡು, ಲೋ ಇವನು ನಿಧಿಯನ್ನ ಎತ್ಕೊಳ್ಳೋಕೆ ಬಂದಿಲ್ಲ ಕಣೋ, ಈ ಜಾಗವನ್ನ ಕಾಯ್ತಿರುವ ಗೇಟ್ ಕೀಪರ್ ಮುಚ್ಕೊಂಡು ಬಾರಲೇ ಅನ್ನೋದಾಗಿ ಹೇಳ್ತಾನೆ. ಹಾಗೇನೆ ಇಲ್ಲಿ ಇರ್ತಾ ಇರುವ ವಸ್ತುಗಳನ್ನ ಟಚ್ ಮಾಡೋದಿಕ್ಕೂ ಕೂಡ ಹೋಗ್ಬೇಡಿ, ಇಲ್ಲಿ ಹೆಜ್ಜೆ ಹೆಜ್ಜೆಗೂ 1000 ಅಪಾಯಗಳು ಖಂಡಿತ ಇರುತ್ತೆ, ಸೊ ತುಂಬಾನೇ ಎಚ್ಚರಿಕೆಯಿಂದ ಇರಿ ಅನ್ನೋದಾಗಿ ಒಂದು ವಾರ್ನಿಂಗ್ ಅನ್ನ ಕೊಡ್ತಾನೆ. ನಂತರ ನಾನು ಮುಂದೆ ಹೋಗೋದಿಕ್ಕೆ ದಾರಿಯನ್ನು ಹುಡುಕ್ತೀನಿ ಅನ್ನೋದಾಗಿ ನಮ್ಮ ಫ್ರೆಂಡು ಮತ್ತೆ ಗ್ರಿಲ್ ಇಬ್ಬರುವೆ ಬರ್ತಾರೆ. ಬಟ್ ಆದ್ರೆ ಆ ವಾಂಗ್ ಅನ್ನುವ ಲೇಡಿ ಇವಾಗ ಏನನ್ನ ಮಾಡಿ ಬಿಡ್ತಾಳೆ ಅಂದ್ರೆ, ಆ ಈಕ್ವಿನಾಕ್ಸ್ ಫ್ಲವರ್ ಅನ್ನ ಪಡ್ಕೋಬೇಕು ಅಂದ್ರೆ 3 ಬ್ರಾಂಜ್ ಬ್ಯಾಡ್ ಗಳು ಬೇಕೇ ಬೇಕು. ಸೊ ಆ 3ರಲ್ಲಿ ಒಂದು ಬ್ಯಾಡ್ಜು ಈ ಗೇಟ್ ಕೀಪರ್ ನ ಹತ್ರ ಇರ್ತಾ ಇದೆ, ಸೊ ಅದನ್ನ ಎತ್ಕೊಳ್ಳಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾಳೆ. ಅಂಡ್ ಅದೇ ರೀತಿಯಾಗಿ ಮಾರ್ಕ್ ಆ ಗೇಟ್ ಕೀಪರ್ ನ ಹತ್ರವಾಗಿ ಇರ್ತಾ ಇರುವ ಬ್ಯಾಡ್ಜ್ ಅನ್ನ ಎತ್ಕೊಂಡು ಬಿಡ್ತಾನೆ. ಅಷ್ಟೇ ಆ ರೀತಿ ಎತ್ಕೊಂಡಿದ್ ಕೂಡ್ಲೇನೆ ಆ ಗೇಟ್ ಕೀಪರ್ ನ ಬಾಡಿ ಸಂಪೂರ್ಣವಾಗಿ ಬೂದಿಯ ರೀತಿಯಾಗಿ ಎಲ್ಲರ ಮೇಲುವೆ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಇದು ತುಂಬಾನೇ ಹಳೆಯದಾಗಿ ಇರ್ತಾ ಇರೋದ್ರಿಂದ ಗಾಳಿ ಬಂದಿರೋದ್ರಿಂದ ಜಸ್ಟ್ ತೂರ್ಕೊಂಡು ಹೋಗಿರ್ತಾ ಇದೆ ಅಂತ ಇಗ್ನೋರ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಆ ಮಾರ್ಕು ಒಂದು ಬಟ್ಟೆಯಲ್ಲಿ ಆ ಬ್ಯಾಡ್ಜ್ ಅನ್ನ ಮಡಗಿ ಆ ವಾಂಗ್ ಲೇಡಿಯ ಕೈಗೆನೆ ಕೊಡ್ತಾನೆ. ನೆಕ್ಸ್ಟ್ ನೋಡ್ತಿದ್ದಾಗೇನೆ ಆ ಮಾರ್ಕ್ ನ ಜೊತೆಗೆ ಯಾರ ಮೇಲೆಲ್ಲ ಬೂದಿ ಸ್ಪ್ರೆಡ್ ಆಗಿತ್ತೋ ಅವರಿಗೆಲ್ಲ ಒಂದು ವಿಚಿತ್ರವಾದ ಕಾಯಿಲೆ ಬಂದು ಬಿಡ್ತಾ ಇದೆ. ಅಷ್ಟೇ ಎಲ್ಲರಿಗೂ ಜಾಂಬಿಗಳ ರೀತಿಯಾಗಿ ವಿಚಿತ್ರವಾಗಿ ಬದಲಾಗಿ ಬಿಡ್ತಾ ಇದ್ದಾರೆ. ಸೊ ಮಾರ್ಕು, ನನ್ನನ್ನ ಕಾಪಾಡಿ ಮೇಡಮ್, ನಿಮ್ಮ ಶಕ್ತಿಯಿಂದ ಕಾಪಾಡಿ ಅನ್ನೋದಾಗಿ ಆ ವಾಂಗ್ ಲೇಡಿಯ ಹತ್ತಿರಕ್ಕೆ ಬರ್ಬೇಕಾದ್ರೆ ಅವಳು ನೋಡಿದ್ರೆ ನಿಮ್ಮ ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅನ್ನೋದಾಗಿ ಅವರ ಟೀಮ್ ಮೆಂಬರ್ಸ್ ಗಳಿಗೆ ಇವರನ್ನ ಒಡೆದು ಸಾಯಿಸೋದಿಕ್ಕೆ ಆರ್ಡರ್ ಅನ್ನ ಕೊಟ್ಬಿಡ್ತಾಳೆ. ಅಂಡ್ ಅದೇ ರೀತಿಯಾಗಿ ಆ ವೈಟ್ ಅಂಡ್ ಬ್ಲಾಕ್ ಲೇಡಿ ಕೂಡ ಎಲ್ಲರ ಕಥೆಯನ್ನುವೆ ಮುಗಿಸಿ ಹಾಕ್ತಾಳೆ. ಬಟ್ ಆದ್ರೆ ಅವರಿಗೆ ಏನುವೆ ಆಗ್ತಾನೆ ಇಲ್ಲ, ಯಾರುವೆ ಸಾಯ್ತಾನೆ ಇಲ್ಲ. ಅಂಡ್ ಇದೇ ಟೈಮಿಗೆ ನಮ್ಮ ಫ್ರೆಂಡು ವಾಪಸ್ ಬರ್ತಾನೆ. ಅಷ್ಟೇ ಇದನ್ನೆಲ್ಲ ನೋಡಿ ಗಾಬರಿಯಾಗುವ ನಮ್ಮ ಫ್ರೆಂಡು ಯದ್ನೋ ಬಿದ್ನೋ ಅಂತ ಹೆದರಿ ಆ ಜಾಗದಿಂದ ಓಡೋದಿಕ್ಕೆ ಶುರು ಮಾಡ್ತಾರೆ. ಅಂಡ್ ಆ ದುಷ್ಟ ಶಕ್ತಿಗಳು ಕೂಡ ನಮ್ಮ ಫ್ರೆಂಡ್ ಅನ್ನ ಫಾಲೋವನ್ನ ಮಾಡಿ ಹಿಂದೆನೆ ಬಂದು ಅಟ್ಯಾಕ್ ಅನ್ನ ಮಾಡ್ತಾನೆ ಇದಾವೆ. ನಮ್ಮ ಫ್ರೆಂಡು ಕೂಡ ಸೂಪರ್ ಆಗಿನೇ ಫೈಟ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಒಂದು ಹಂತದಲ್ಲಿ ನಮ್ಮ ಫ್ರೆಂಡು ಸೋತು ಹೋಗಿ ಇನ್ನೇನು ಆ ದುಷ್ಟ ಶಕ್ತಿಗಳಿಂದ ಸಾಯುವ ಸ್ಟೇಜ್ ಗೆನೆ ಬರ್ತಾ ಇದ್ದಾನೆ. ನಮ್ಮ ಫ್ರೆಂಡ್ ನ ಕತೆ ಇಲ್ಲಿಗೆನೆ ಮುಗಿಯುತ್ತಾ ಅಂತ ನೋಡ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರು ಎಂಟ್ರಿಯನ್ನ ಕೊಡ್ತಾರೆ. ಅಷ್ಟೇ ಇವಾಗ ಎಲ್ಲರೂ ಸೇರಿ ಅಲ್ಲಿ ಇರ್ತಾ ಇರುವ ದುಷ್ಟ ಶಕ್ತಿಗಳಿಗೆ ಬ್ಯಾಂಡ್ ಅನ್ನ ಬಜಾಯಿಸಿ ಭೂತವನ್ನ ಬಿಡಿಸಿ ಧ್ವಂಸವನ್ನ ಮಾಡಿ ಹಾಕ್ತಾರೆ. ಸರಿ, ಇಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆಗೆ ಹೋಗೋಣ ಅಂತ ನೋಡ್ಬೇಕಾದ್ರೆ ಅವರು ಯಾವುದೇ ದಾರಿಯಿಂದ ಹೊರಟ್ರುವೆ ಮತ್ತೆ ಅದೇ ಜಾಗಕ್ಕೆ ಬಂದು ನಿಲ್ತಾ ಇದ್ದಾರೆ. ಅಂಡ್ ಇವಾಗ ನಮ್ಮ ಹೀರೋ ಈ ಪ್ಯಾಟ್ರನ್ ಅನ್ನ ಅರ್ಥವನ್ನ ಮಾಡ್ಕೊಳ್ಳೋದಿಕ್ಕೆ ನೋಡ್ತಾನೆ. ಇದೊಂದು ನಾರ್ಮಲ್ ಆದ ಗುಹೆ ಅಲ್ಲ, ತುಂಬಾನೇ ಅಮೂಲ್ಯವಾದ ನಿಧಿಯನ್ನ ಮಡಗಿರ್ತಾ ಇರೋದ್ರಿಂದ ಇಲ್ಲಿ ತುಂಬಾನೇ ಟ್ವಿಸ್ಟ್ ಟರ್ನ್ಸ್ ಗಳು ಇರ್ತಾ ಇದೆ. ಸೊ ಇದನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಪುರಾತನ ತತ್ವಗಳನ್ನ ಫಾಲೋವನ್ನ ಮಾಡ್ಬೇಕು ಅನ್ನೋದಾಗಿ. ನಂತರ ಇಲ್ಲಿ ಟೋಟಲ್ ಆಗಿ 8 ದಾರಿಗಳಿವೆ. ಹಾಗೆ ಪ್ರತಿಯೊಂದು ದಾರಿಯಲ್ಲಿವೆ ಕೂಡ ಒಂದೊಂದು ಪ್ರಾಣಿಯ ಮೂರ್ತಿಗಳಿರ್ತಾ ಇದೆ. ಹಾಗೆ 8 ದಾರಿಗಳು ಕೂಡ 8 ದಿಕ್ಕುಗಳನ್ನ ಸೂಚಿಸುತ್ತೆ. ಹಾಗೆ ಮೇಲ್ಭಾಗದಿಂದ ನೋಡಿದ್ರೆ ಸಂಪೂರ್ಣ ಬ್ರಹ್ಮಾಂಡದ ತತ್ವವನ್ನ ಅಳವಡಿಸಿರ್ತಾ ಇದ್ದಾರೆ ಅನ್ನೋದಾಗಿ ಎಲ್ಲವನ್ನೂ ಅರ್ಥವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋ ಅವನ ಹತ್ರವಾಗಿ ಇರ್ತಾ ಇರುವ ಒಂದು ಕಂಪಸ್ ಅನ್ನ ಓಪನ್ ಮಾಡ್ತಾನೆ. ಅಂಡ್ ಅದ್ರಲ್ಲಿ ಪುರಾತನ ತತ್ವಗಳನ್ನ ಬ್ರೇಕ್ ಮಾಡೋದಿಕ್ಕಾಗಿನೇ ತುಂಬಾನೇ ಸ್ಟೆಪ್ಸ್ ಗಳೆಲ್ಲ ಇರ್ತಾ ಇದೆ. ಸೊ ಅದನ್ನ ಸೂಪರ್ ಆಗಿನೇ ಫಾಲೋವನ್ನ ಮಾಡಿಬಿಟ್ಟು ನಾಯಿಯ ಮೂರ್ತಿ ಇರೋದೇ ನಾವು ಹೊರಗಡೆ ಹೋಗೋದಿಕ್ಕೆ ಇರ್ತಾ ಇರುವ ದಾರಿ. ಸೊ ಅದನ್ನ ಫಾಲೋವನ್ನ ಮಾಡಿ ಎಲ್ರು ಹೋಗೋಣ ಬನ್ನಿ ಅನ್ನೋದಾಗಿ ಸೂಪರ್ ಆಗಿನೇ ಹೊರಗಡೆ ಹೋಗೋದಿಕ್ಕೆ ದಾರಿಯನ್ನ ಕೊಂಡು ಹಿಡಿತಾನೆ. ಸರಿ ಓಕೆ ಅನ್ನೋದಾಗಿ ಎಲ್ಲರೂ ಎಂಟ್ರೆನ್ಸ್ ನ ಹತ್ತಿರಕ್ಕೆ ಬಂದು ನಿಂತ್ಕೊಳ್ತಾರೆ. ಅಂಡ್ ಇವಾಗ ಇವರ ಮುಂದೆ ಇರ್ತಾ ಇರೋದು 2 ದಾರಿ. ಒಂದು ಈ ಗುಹೆಯಿಂದ ಹೊರಗಡೆಗೆ ಹೋಗೋದು, ಮತ್ತೊಂದು ಅದ್ಭುತವಾದ ಶಕ್ತಿಯನ್ನ ಮಡಗಿರ್ತಾ ಇರುವ ಈಕ್ವಿನಾಕ್ಸ್ ಫ್ಲವರ್ ಅನ್ನ ಹುಡುಕಿ ಹೋಗೋದು. ನೆಕ್ಸ್ಟ್ ನಮ್ಮ ಹೀರೋ ಅವನ ಫ್ರೆಂಡಿಗೆ ಇದನ್ನ ಇಲ್ಲಿಗೆನೆ ಬಿಟ್ಟು ಸುಮ್ನೆ ನಮ್ ಜೊತೆ ಬಂದ್ಬಿಡು ಅನ್ನೋದಾಗಿ ಕರಿಬೇಕಾದ್ರೆ ನಮ್ಮ ಫ್ರೆಂಡು ಬರೋದಿಕ್ಕೆ ರೆಡಿ ಇರ್ತಾನೆ. ಇಲ್ಲ, ನೀನು ಮರ್ತಿರ್ಬಹುದು, ಬಟ್ ಆದ್ರೆ ನಾನು ಇನ್ನುವೇ ಮರ್ತಿರ್ತಾ ಇಲ್ಲ. ನಮ್ಮ ಡಿಂಗ್ ಆ ಈಕ್ವಿನಾಕ್ಸ್ ಫ್ಲವರ್ ಅನ್ನ ಕೇಳಿರ್ತಾ ಇದ್ದಾಳೆ, ಅವಳಿಗಾಗಿ ಆದ್ರೂ ಅದನ್ನ ಪಡ್ಕೋಬೇಕು ಅನ್ನೋದಾಗಿ ಡಿಸೈಡ್ ಆಗಿರ್ತಾ ಇದ್ದಾನೆ. ನೆಕ್ಸ್ಟ್ ಇವಾಗ ನಮ್ಮ ಶರ್ಲಿ ಕೂಡ ಒಂದು ವಿಷಯವನ್ನ ಹೇಳ್ತಾಳೆ. ಆ ಬಾಂಗ್ ಅನ್ನುವ ಲೇಡಿಯ ಹತ್ರ ನೀನು ಡೀಲ್ ಅನ್ನ ಮಾಡ್ಕೊಂಡಿರ್ತಾ ಇದೆಯಲ್ವಾ, ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಅವಳು ಒಳ್ಳೆಯವಳೇ ಅಲ್ಲ. ಅಂಡ್ ಅವಳ ಒಂದು ಕಣ್ಣು ನಾರ್ಮಲ್ ಆಗಿ ನಮ್ಮ ಹಾಗೆ ಇದ್ರೆ ಮತ್ತೊಂದು ಕಣ್ಣು ಹಳದಿ ಬಣ್ಣದಲ್ಲಿ ಇರ್ತಾ ಇದೆ. ಹಾಗೆ ಈಕ್ವಿನಾಕ್ಸ್ ಫ್ಲವರ್ ನಲ್ಲಿ ಅದ್ಭುತ ಶಕ್ತಿ ಇರ್ತಾ ಇರೋದ್ರಿಂದ ಅದನ್ನ ಪಡ್ಕೊಳ್ಳುವ ದುರಾಸೆಯಿಂದಾನೆ ಇಲ್ಲಿಗೆ ಬಂದಿರ್ತಾ ಇದ್ದಾಳೆ ಅನ್ನೋದಾಗಿ ಅಸಲಿಯಾದ ವಿಷಯವನ್ನ ಹೇಳ್ತಾಳೆ. ಅದಕ್ಕೆ ಆ ಬಾಂಗ್ ಲೇಡಿ, ಓ ನಿಮ್ಗೆ ಎಲ್ಲಾ ವಿಷಯಗಳು ಗೊತ್ತಾಗಿ ಬಿಡ್ತಾ, ಸೊ ಇನ್ನು ಒಳ್ಳೆಯವ್ರ ಹಾಗೆ ನಾಟಕ ಮಾಡಿ ಏನ್ ಪ್ರಯೋಜನ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಮಾತ್ರ ಈಕ್ವಿನಾಕ್ಸ್ ಫ್ಲವರ್ ಬೇಕೇ ಬೇಕು. ಅಂಡ್ ಇವಾಗ ನೀವು ವಾಪಸ್ ಹೋಗ್ತಾ ಇಲ್ಲ, ಬದಲಾಗಿ ಆ ಫ್ಲವರ್ ಅನ್ನೇ ತರೋದಿಕ್ಕೆ ಬರ್ತೀರಾ ಅನ್ನೋದಾಗಿ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ, ನಾವು ಬರ್ಲಿಲ್ಲ ಅಂದ್ರೆ
ಅಂದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಒಂದು ಗನ್ನನ್ನ ತೆಗೆದು ನಮ್ಮ ಟೀಮ್ ನಲ್ಲಿ ಗ್ರಿಲ್ ಇರ್ತಾ ಇದ್ದಾನೆ ಅಲ್ವಾ, ಅವನ ತೋಡೆಗೇನೆ ಒಂದು ಬುಲೆಟ್ ಅನ್ನ ಫೈರ್ ಮಾಡ್ತಾಳೆ. ನೀವು ಬಂದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಿನ್ನ ಎಲ್ಲಾ ಫ್ರೆಂಡ್ ಗಳ ಖಾತೆಯನ್ನುವೇ ಮುಗಿಸ್ತೀನಿ ಅನ್ನೋದಾಗಿ ಬೆದರಿಕೆಯನ್ನ ಕೊಡ್ತಾಳೆ. ಸೊ ನಮ್ಮ ಟೀಮ್ ನ ಹತ್ರ ಇವಾಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಆ ಫ್ಲವರ್ ಅನ್ನ ಹುಡುಕಿನೇ ಬರ್ತಾರೆ. ಹಾಗೆ ಅದೇ ರೀತಿಯಾಗಿ ಮುಂದೆ ಇರ್ತಾ ಇರುವ ದಾರಿಯನ್ನ ಫಾಲೋವನ್ನ ಮಾಡ್ಕೊಂಡು ಎಲ್ಲರೂ ಒಂದು ಜಾಗಕ್ಕೆನೆ ಬಂದು ತಲುಪ್ತಾರೆ. ಅಲ್ಲಿ ನೋಡಿದ್ರೆ ಇವರ ಎದುರುಗಡೆಯಾಗಿ 100 ಸೇತುವೆಗಳು ಇರ್ತಾ ಇದಾವೆ. ನಮ್ಮ ಹೀರೋ ಯಾರುವೇ ಹೋಗ್ಬೇಡಿ, ಅಲ್ಲಿ ಅಪಾಯ ಇರ್ತಾ ಇದೆ ಅಂತ ಹೇಳಿದ್ರು ಕೂಡ ಈ ವಿಲ್ಲನ್ನ ಟೀಮಿನವರು ಆ ಸೇತುವೆಯ ಮೇಲ್ಗಡೆಗೆ ಬಂದು ಬಿಡ್ತಾರೆ. ಅಷ್ಟೇ ಕ್ಷಣದಲ್ಲೇ ಇಬ್ಬರುವೇ ಬೆಂಕಿಯನ್ನು ಕೊಚ್ಕೊಂಡು ಉರಿದು ಬೂದಿಯಾಗಿ ಬಿಡ್ತಾ ಇದ್ದಾರೆ. ಅಂದ್ರೆ ಇಲ್ಲೂ ಕೂಡ ಪುರಾತತ್ವ ಪ್ಯಾಟರ್ನ್ ಗಳನ್ನೇ ಫಾಲೋವನ್ನ ಮಾಡ್ಬೇಕು. ಆ ರೀತಿ ಸರಿಯಾದ ಪ್ಯಾಟರ್ನ್ ಅನ್ನ ಫಾಲೋವನ್ನ ಮಾಡ್ದಿರಾ ಅಪ್ಪಿ ತಪ್ಪಾದ ಸೇತುವೆಯಲ್ಲಿ ಬಂದು ಬಿಟ್ರೆ ಅವರ ಕತೆ ಖಂಡಿತ ಮುಗಿದು ಹೋಗುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ತುಂಬಾನೇ ಸೂಪರ್ ಆಗಿ ಅಬ್ಸರ್ವ್ ಅನ್ನ ಮಾಡ್ಬೇಕಾದ್ರೆ ಒಂದು ಪ್ಯಾಟರ್ನ್ ಅವನಿಗೆ ನೆನಪಾಗ್ತಾ ಇದೆ. ಅಂಡ್ ಇವನು ಅಬ್ಸರ್ವ್ ಮಾಡುವ ಒಂದು ಸೇತುವೆಯಲ್ಲಿ ಕೆಲವು ಹಲಿಗೆಗಳು ಸರಿಯಾಗಿ ಇರ್ತಾ ಇದೆ, ಇನ್ನು ಕೆಲವು ಹಲಿಗೆಗಳು ಹಾಳಾಗಿರ್ತಾ ಇದೆ. ಅಂಡ್ ಇದನ್ನ ನೋಡುವ ನಮ್ಮ ಶರ್ಲಿ ಕೂಡ ಜೀವನದಲ್ಲಿ ಸುಖಾನು ಸಿಗುತ್ತೆ, ಕಷ್ಟನೂ ಸಿಗುತ್ತೆ, ಇದೇ ರೀತಿಯಾಗಿ ಜೀವನ ಸಾಕ್ತಾನೆ ಹೋಗುತ್ತೆ. ಅಂಡ್ ಈ ಮೊದಲನೆಯ ಸೇತುವೆ ನಮಗೆ ಕೊಡ್ತಾ ಇರುವ ಸೂಚನೆಯ ಪ್ರಕಾರ ಟೋಟಲ್ ಆಗಿ ನಾವು 8 ಸೇತುವೆಗಳ ಮೂಲಕನೇ ಇಲ್ಲಿಂದ ಹೋಗ್ಬೇಕು. ಹಾಗೆ ಈ 8 ಸೇತುವೆಗಳೇ ನಮ್ಮನ್ನ ಜೀವನ ಹಾಗೂ ಸಾವಿನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಈ 8 ಸೇತುವೆಗಳು ಕೂಡ ಭಗವಂತನ 8 ತತ್ವಗಳನ್ನ ಆಧರಿಸಿರ್ತಾ ಇದೆ. ಆ 8 ತತ್ವಗಳು ಯಾವ್ಯಾವು ಅಂದ್ರೆ ಸ್ವರ್ಗ, ಗಾಳಿ, ಅಗ್ನಿ, ಪರ್ವತ, ಸರೋವರ, ಪ್ರಳಯ, ಭೂಮಿ, ನೀರು. ಈ ಅಂಶಗಳಿಂದಾನೇ ಈ ಪ್ಯಾಟರ್ನ್ ಅನ್ನ ಮಾಡಲಾಗಿದೆ ಅನ್ನೋದನ್ನ ತಿಳಿಸ್ತಾರೆ. ಅಂಡ್ ಇದನ್ನ ಸರಿಯಾಗಿ ನಾವು ಬ್ರೇಕ್ ಅನ್ನ ಮಾಡ್ಬೇಕು ಅಂದ್ರೆ ನಮ್ಮ ಕಂಪಾಸ್ ನ ಸಹಾಯದಿಂದಾನೇ ಸಾಧ್ಯ ಅನ್ನೋದಾಗಿ ಅದು ಪುರಾತತ್ವದ ಪ್ಯಾಟರ್ನ್ ಗಳನ್ನ ಫಾಲೋವನ್ನ ಮಾಡಿಬಿಟ್ಟು ಡೈರೆಕ್ಷನ್ ಅನ್ನ ಸೂಪರ್ ಆಗಿನೇ ಡೈರೆಕ್ಟ್ ಮಾಡುತ್ತೆ. ಅಂಡ್ ಅದೇ ರೀತಿಯಾಗಿ ಎಲ್ಲರೂ ಫಾಲೋವನ್ನೇ ಮಾಡ್ಕೊಂಡು ಬರ್ತಾರೆ. ಆ ರೀತಿ ಬರ್ಬೇಕಾದ್ರೆ ಎದುರಿಗೆ ಮತ್ತೊಂದು ಮೂರ್ತಿ ಇವರಿಗೆ ಎದುರಾಗುತ್ತೆ. ಅಂಡ್ ಆ ಮೂರ್ತಿಯಲ್ಲೂ ಕೂಡ 2ನೇ ಬ್ರೌನ್ಸ್ ಬ್ಯಾಡ್ಜ್ ಇರ್ತಾ ಇದೆ. ಹೇಗಿದ್ರುವೆ ಈಕ್ವಿನಾಕ್ಸ್ ಫ್ಲವರ್ ಅನ್ನ ಪಡ್ಕೊಳ್ಳೋದಿಕ್ಕೆ 3 ಬ್ಯಾಡ್ಜ್ ಗಳು ಬೇಕು ಅಲ್ವಾ. ಆಲ್ರೆಡಿ ಒಂದು ಸಿಕ್ಕಿರ್ತಾ ಇದೆ, ಮತ್ತೊಂದು ಇವರ ಕಣ್ಣು ಮುಂದೆನೆ ಇರ್ತಾ ಇದೆ. ಸೊ ಈ ವಿಲ್ಲನ್ ಟೀಮ್ ನವರು ಇದನ್ನುವೇ ಕೂಡ ಎತ್ಕೊಂಡು ಬಿಡ್ತಾರೆ. ಆ ರೀತಿ ಎತ್ಕೊಂಡಿದ್ ಕೂಡ್ಲೇನೆ ಇವರ ಸುತ್ತಮುತ್ತ ಎಲ್ಲವೇ ಬೆಂಕಿಯಲ್ಲಿ ಕಚ್ಕೊಂಡು ಬಿಡ್ತಾ ಇದೆ. ಅಂಡ್ ಅಲ್ಲಿ ಇರುವ ಎಲ್ಲಾ ಸೇತುವೆಗಳಿವೆ ಉರಿದು ಬೂದಿ ಆಗೋದಿಕ್ಕೆ ಶುರುವಾಗ್ತಾ ಇದೆ. ಸೊ ಯದ್ನ ಬಿದ್ನು ಅಂತ ಎಲ್ಲರೂ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬರೋದಿಕ್ಕಾಗಿ ನೋಡ್ತಾರೆ. ನಮ್ಮ ಹೀರೋ, ಹೀರೋಯಿನ್, ಫ್ರೆಂಡು ಮತ್ತೆ ಗ್ರಿಲ್ ಇವರು 4 ಜನರು ಸೇಫ್ ಆಗಿ ಬಂದು ಬಿಡ್ತಾರೆ. ಬಟ್ ಆದ್ರೆ ವಿಲ್ಲನ್ ಟೀಮಿನವರು ಮಧ್ಯ ಸೇತುವೆಯಲ್ಲೇ ಸಿಕ್ಕಾಕೊಂಡಿರ್ತಾ ಇದ್ದಾರೆ. ಇವರೆಲ್ರಿಗೂ ಹೀಗೆ ಆಗ್ಬೇಕು ಅನ್ನೋದಾಗಿ ನಮ್ಮ ಪೂರ್ತಿಯಾದ ಟೀಮು ಆ ವಿಲ್ಲನ್ ಟೀಮ್ ಅನ್ನ ಬಿಟ್ಟು ಹೊರಗಡೆಗೆ ಬರೋದಿಕ್ಕಾಗಿ ಬರ್ತಾರೆ. ನಂತರ ಒಂದು ಜಾಗದಲ್ಲಿ ನಮ್ಮ ಹೀರೋ ನಮ್ಮ ಫ್ರೆಂಡಿಗೆ ತುಂಬಾನೇ ಬುದ್ಧಿಯನ್ನ ಹೇಳ್ತಾನೆ. ಡಿಂಗ್ ಆಲ್ರೆಡಿ ಸತ್ತು ಹೋಗಿರ್ತಾ ಇದ್ದಾಳೆ, ಅವಳನ್ನ ಮತ್ತೆ ಬದುಕಿಸೋದಿಕ್ಕೆ ಸಾಧ್ಯವಿಲ್ಲ. ಸೊ ನಾವು ಕೂಡ ವಿಧಿಯ ವಿರುದ್ಧವಾಗಿ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸತ್ಯವನ್ನ ಒಪ್ಕೊಂಡು ನಮ್ಮ ಜೊತೆ ಇಲ್ಲಿಂದ ನಡಿ ಅನ್ನೋದಾಗಿ ಹೇಳ್ತಾನೆ. ಆದ್ರೆ ನಮ್ಮ ಫ್ರೆಂಡು ಅದನ್ನ ಒಪ್ಕೊಳ್ಳೋದಿಕ್ಕೆ ರೆಡಿನೇ ಇರ್ತಾ ಇಲ್ಲ. ನೀನು ಮರ್ತೋಗಿರ್ಬಹುದು, ಬಟ್ ಆದ್ರೆ ಡಿಂಗ್ ನ ವಿಷಯವನ್ನ ನಾನು ಮರ್ತಿರ್ತಾ ಇಲ್ಲ. ಅವಳು ನಮ್ಮನ್ನ ಕಾಪಾಡೋದಿಕ್ಕೆ ಕಣೋ ತನ್ನ ಪ್ರಾಣವನ್ನ ಬಲಿಯನ್ನ ಕೊಟ್ಟಿದ್ದು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ಅಂದ್ರೆ ಆಕ್ಚುಯಲ್ ಆಗಿ ಡಿಂಗು ಹೇಗೆ ಸತ್ತೋದ್ಲು ಅನ್ನೋದಾಗಿ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅಲ್ಲಿ ಆಗಿರ್ತಾ ಇರುವ ಬ್ಲಾಸ್ಟ್ ನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಒಂದು ಲಿಫ್ಟ್ ಅನ್ನ ಹೊತ್ತಿರ್ತಾ ಇದ್ರು ಅಲ್ವಾ. ಸೊ ಆ ಲಿಫ್ಟ್ ನಲ್ಲೇ ಬರ್ತಾ ಇರ್ಬೇಕಾದ್ರೆ ಅದು ತುಂಬಾನೇ ಹಳೆಯದಾಗಿರ್ತಾ ಇರೋದ್ರಿಂದ ಮುರಿದು ಹೋಗಿಬಿಟ್ಟು ನಮ್ಮ ಡಿಂಗು ಕೆಳಗಡೆಗೆ ಬಿದ್ದು ಹೋಗ್ತಾ ಇದ್ದಾಳೆ. ಬಟ್ ಆದ್ರೆ ನಮ್ಮ ಫ್ರೆಂಡು ತುಂಬಾನೇ ಕಷ್ಟವನ್ನ ಪಟ್ಟು ಡಿಂಗ್ ಅವಳನ್ನ ಹಿಡ್ಕೋತಾನೆ. ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಆ ಲಿಫ್ಟಿಗೆ ಒಂದು ಮರದ ತುಂಡು ಸಿಕ್ಕಾಕೊಂಡು ಬಿಟ್ಟು ಲಿಫ್ಟ್ ಕೂಡ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾ ಇದೆ. ನಾವೆಲ್ಲರೂ ಬದುಕಿ ಉಳಿಬೇಕು ಅಂದ್ರೆ ಆ ಮರದ ತುಂಡನ್ನ ತೆಗಿಲೇಬೇಕು, ಇಲ್ಲ ಅಂದ್ರೆ ಎಲ್ಲರೂ ಇಲ್ಲೇನೆ ಸತ್ತು ಹೋಗಿ ಬಿಡ್ತೀವಿ ಅನ್ನೋದಾಗಿ ನಮ್ಮ ಡಿಂಗು ಹಿಡ್ದಿರ್ತಾ ಇರುವ ಕೈಯನ್ನ ಬಿಡಿಸ್ಕೊಂಡು ಆ ಹಲಿಗೆಯ ತುಂಡನ್ನ ತೆಗ್ದಿರ್ತಾ ಇದ್ದಾಳೆ. ಆ ರೀತಿ ಹಲಿಗೆಯನ್ನ ತೆಗ್ದಿದ್ ಕೂಡ್ಲೇನೆ ಆ ಲಿಫ್ಟ್ ಮೇಲಕ್ಕೆ ಹೋಗಿ ಬಿಡ್ತಾ ಇದೆ. ಸೊ ನಮ್ಮ ಡಿಂಗು ಕೆಳಗಡೆಗೆ ಬಿದ್ದು ಹೋಗಿಬಿಟ್ಟು ಅವಳು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ. ಅಂದ್ರೆ ನಮ್ಮ ಹೀರೋ ಮತ್ತೆ ಫ್ರೆಂಡ್ ಅನ್ನ ಕಾಪಾಡೋದಿಕ್ಕೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತ್ಯಾಗವನ್ನ ಮಾಡಿರ್ತಾ ಇದ್ದಾಳೆ. ಅಂಡ್ ಇವಾಗ ಈಕ್ವಿನಾಕ್ಸ್ ಫ್ಲವರಿನಿಂದ ಸತ್ತವರನ್ನುವೆ ಕೂಡ ಬದುಕಿಸಬಹುದು ಅಲ್ವಾ. ಸೊ ನಮ್ಮ ಫ್ರೆಂಡು ಅವಳನ್ನ ಮತ್ತೆ ಪಡ್ಕೊಳ್ಳೋಣ ಅನ್ನೋದಾಗಿನೇ ಇವಾಗ್ಲೂ ಆ ಫ್ಲವರ್ ಅನ್ನ ಹುಡುಕಿ ಹೋಗೋದಿಕ್ಕಾಗಿನೇ ಹಠವನ್ನ ಮಾಡ್ತಾ ಇದ್ದಾನೆ. ಇದೇ ರೀತಿಯಾಗಿ ಇವರು ಕಾನ್ವರ್ಸೇಷನ್ ಅನ್ನ ನಡೆಸ್ತಾ ಇರ್ಬೇಕಾದ್ರೆ ಆ ವಿಲ್ಲನ್ ಟೀಮಿನ ಕಡಿ ಅವರು ಎಂಟ್ರಿಯನ್ನ ಕೊಡ್ತಾರೆ. ನಂತರ ನಮ್ಮ ಶರ್ಲಿಯನ್ನ ಹಿಡ್ಕೊಂಡು ಇವಾಗ ಆ ಫ್ಲವರ್ ಅನ್ನ ನಮಗೆ ತಂದು ಕೊಡ್ತೀರಾ ಅಥವಾ ಶರ್ಲಿಯ ಕಥೆಯನ್ನ ಮುಗಿಸೋದ ಅನ್ನೋದಾಗಿ ನಮ್ಮ ಶರ್ಲಿಯ ಕುತ್ತಿಗೆಗೆ 2 ಕತ್ತಿಗಳನ್ನ ಮಡಗಬೇಕಾದ್ರೆ ನಮ್ಮ ಹೀರೋ ಕೂಡ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು ನನ್ನ ಕಂಪಾಸು ಆಲ್ರೆಡಿ ಮುರಿದು ಹೋಗಿ ಬಿಟ್ಟಿರ್ತಾ ಇದೆ. ಅಂಡ್ ಇವಾಗ ಆ ಫ್ಲವರ್ ನ ಹತ್ರ ಹೇಗೆ ತಲುಪಬೇಕು ಅನ್ನೋದು ನನಗೆ ಗೊತ್ತಿರ್ತಾ ಇಲ್ಲ. ಸೊ ನನಗಿಂತ ಹೆಚ್ಚಾಗಿ ಶರ್ಲಿಗೆ ಗೊತ್ತಿರ್ತಾ ಇದೆ. ಆದ್ರಿಂದ ಆ ಫ್ಲವರ್ ಅನ್ನ ತರೋದಿಕ್ಕೆ ಶರ್ಲಿಯನ್ನ ರಿಲೀಸ್ ಮಾಡಿ ಅವಳನ್ನ ನನ್ನ ಜೊತೆಯಾಗಿನೇ ಕಳುಹಿಸಿ ಅನ್ನೋದಾಗಿ ಕೇಳಿಕೊಳ್ತಾನೆ.
ಸರಿ ಓಕೆ ಅನ್ನೋದಾಗಿ ನಮ್ಮ ಶರ್ಲಿಯನ್ನ ರಿಲೀಸ್ ಅನ್ನ ಮಾಡ್ತಾರೆ. ಆ ನಂತರ ಎಲ್ಲರೂ ಸೇರಿ ಬಿಟ್ಟು ಆ ಈಕ್ವಿನಾಕ್ಸ್ ಫ್ಲವರ್ ಅನ್ನ ಹುಡುಕಿನೇ ಬರ್ತಾರೆ. ನಂತರ ಚೈನೀಸ್ ಲ್ಯಾಂಗ್ವೇಜ್ ನಲ್ಲಿ ತುಂಬಾನೇ ವಿಷಯಗಳನ್ನ ಬರ್ದು ಮಡಗಿರ್ತಾ ಇದ್ದಾರೆ. ಅದನ್ನ ನಮ್ಮ ಶರ್ಲಿ ಓದಿ ನೋಡ್ಬೇಕಾದ್ರೆ ಆಕ್ಚುಯಲ್ ಆಗಿ ಈ ಈಕ್ವಿನಾಕ್ಸ್ ಫ್ಲವರ್ ಯಾರದ್ದು ಅಂದ್ರೆ ಸ್ವರ್ಗದ ರಾಜಕುಮಾರಿಯದ್ದು. ಆ ರಾಣಿಯೇನೋ ಸತ್ತು ಹೋಗಿರಬಹುದು, ಬಟ್ ಆದ್ರೆ ಅವಳ ಆತ್ಮ ಇನ್ನುವೇ ಆ ಫ್ಲವರ್ ಅನ್ನ ಕಾಪಾಡ್ಕೊಂಡೇ ಬರ್ತಾ ಇದೆ. ಹಾಗೆ ಆ ಫ್ಲವರ್ ನ ಶಕ್ತಿಯನ್ನ ಯಾವಾಗ ಬೇಕು ಅಂದ್ರೆ ಅವಾಗ ಬಳಸೋದಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಸೂರ್ಯ ಮತ್ತೆ ಚಂದ್ರ ಇಬ್ಬರ ಬೆಳಕು ಒಟ್ಟಿಗೆ ಸೇರುತ್ತೋ ಅವಾಗ ಮಾತ್ರ ಆ ಫ್ಲವರ್ ನ ಶಕ್ತಿ ಆಕ್ಟಿವೇಟ್ ಆಗುತ್ತೆ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಳ್ತಾಳೆ. ಅಂಡ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮಾರ್ನಿಂಗ್ ಆಗೋದಿಕ್ಕೆ ಬರ್ತಾ ಇದೆ. ಹಾಗೆ ಸೂರ್ಯ ಮತ್ತು ಚಂದ್ರರ ಇಬ್ಬರ ಬೆಳಕು ಕೂಡ ಒಂದಾಗೋ ಸಮಯ ಆಗಿ ಬಿಡ್ತಾ ಇದೆ. ಅಷ್ಟರಲ್ಲಿ ಆ ಫ್ಲವರ್ ಅನ್ನ ನಮ್ಮ ವಶಕ್ಕೆ ಪಡ್ಕೋಬೇಕು ಅನ್ನೋದಾಗಿ ಆ ವಿಲ್ಲನ್ ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಹೀರೋ, ಹೀರೋಯಿನ್ ಮತ್ತೆ ಫ್ರೆಂಡು 3 ಜನರುವೆ ಸೇರಿ ಒಂದು ಕ್ಯಾಂಡಲ್ ಅನ್ನ ಕೊಚ್ಚಿಸಿ ಮಡಗಿ ಬಿಟ್ಟು ನಂತರ ಯಾವ್ದೇ ಟ್ರೆಜರ್ ಅನ್ನ ಓಪನ್ ಮಾಡೋದಿಕ್ಕೂ ಮುಂಚೆ ಒಂದು ರಿಚುವಲ್ ಅನ್ನ ಮಾಡ್ತಾರೆ ಅಲ್ವಾ. ಅಂಡ್ ಅದೇ ರೀತಿಯಾಗಿ 3 ಜನರುವೆ ಒಂದು ರಿಚುವಲ್ ಅನ್ನ ಮಾಡಿಬಿಟ್ಟು ಆ ಟ್ರೆಜರ್ ಅನ್ನ ಓಪನ್ ಮಾಡೋದಿಕ್ಕಾಗಿ ಬರ್ತಾರೆ. ಅಂಡ್ ಇಲ್ಲಿಯವರೆಗೂ 3 ಬ್ರೌನ್ಸ್ ಬ್ಯಾಡ್ಜ್ ಗಳನ್ನ ಕಲೆಕ್ಟ್ ಮಾಡಿರ್ತಾ ಇದ್ದಾರೆ ಅಲ್ವಾ. ಅದನ್ನ ನಮ್ಮ ಟೀಮ್ ನ 3 ಜನರಿಗೂ ಕೊಡ್ತಾರೆ. ನಂತರ 3 ಜನರುವೆ ಆ ಬ್ಯಾಡ್ಜ್ ಗಳನ್ನ ತಂದು ಅವುಗಳನ್ನ ಸರಿಯಾದ ಜಾಗಕ್ಕೆ ಸೇರಿಸಿ ತಿರುಗಿಸ್ಬೇಕಾದ್ರೆ ಸಂಪೂರ್ಣವಾಗಿ ಜಾಗನೇ ಕುಸಿದು ಹೋಗಿಬಿಟ್ಟು ಎಲ್ಲರೂ ಕೆಳಗಡೆಗೆ ಬಿದ್ದು ಬಿಡ್ತಾ ಇದ್ದಾರೆ. ಬಟ್ ಆದ್ರೆ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಕೈಗೆ ಸಿಗುವ ಹಲಿಗೆ ಚೈನ್ ಗಳನ್ನ ಹಿಡ್ಕೊಂಡು ಎಲ್ಲರೂ ಸೇಫ್ ಆಗ್ತಾರೆ. ನಂತರ ಇದ್ರ ಕೆಳಗಡೆ ಏನಿರ್ತಾ ಇದೆ ಅಂತ ನಮ್ಮ ಹೀರೋ ತಿರುಗಿ ನೋಡ್ಬೇಕಾದ್ರೆ ಅಷ್ಟೇ ನಮ್ಮ ಹೀರೋನುವೆ ಶಾಕ್ ಆಗಿ ಬಿಡ್ತಾ ಇದ್ದಾನೆ. ಅದ್ರ ಕೆಳಗಡೆ ಬೇರೆ ಏನುವೇ ಇಲ್ಲ. ಇವರು 20 ವರ್ಷಗಳ ಹಿಂದೆ ಒಂದು ಗುಹೆಯ ಒಳಗಡೆ ಬಂದು ದುಷ್ಟ ಶಕ್ತಿಗಳ ಜೊತೆ ಫೈಟ್ ಅನ್ನ ಮಾಡಿರ್ತಾ ಇದ್ರು ಅಲ್ವಾ, ಅದೇ ಜಾಗವನ್ನೇ ನೋಡ್ತಾರೆ. ಅದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಮೇಲಿನಿಂದ ಒಂದು ವಿಚಿತ್ರವಾದ ಬೆಳಕು ಬಂದಿರ್ತಾ ಇತ್ತು ಅಲ್ವಾ. ಆ ಬೆಳಕು ಬಂದಿರ್ತಾ ಇರೋದು ಬೇರೆ ಎಲ್ಲಿಂದಾನವೇ ಅಲ್ಲ, ಇದೇ ಈಕ್ವಿನಾಕ್ಸ್ ಫ್ಲವರ್ ನಿಂದಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡಿಗೆ ತುಂಬಾನೇ ಟೆನ್ಷನ್ ಆಗಿ ಬಿಡ್ತಾ ಇದೆ. ಇವಾಗ ಬೇರೆ ಸೂರ್ಯ ಮತ್ತೆ ಚಂದ್ರ ಇಬ್ಬರ ಬೆಳಕುವೆ ಒಟ್ಟಿಗೆ ಆಗೋ ಸಮಯ ಬಂದು ಬಿಟ್ಟಿರ್ತಾ ಇದೆ. ಅಂದ್ರೆ ಆ ಫ್ಲವರ್ ಏನಾದ್ರೂ ಆಕ್ಟಿವೇಟ್ ಆಗಿ ಬಿಟ್ರೆ ಇಲ್ಲಿ ಸತ್ತು ಬಿದ್ದಿರ್ತಾ ಇರುವ ಎಲ್ಲಾ ಬಾಡಿಗಳುವೆ ಮತ್ತೆ ಜೀವಂತವಾಗಿ ಬಿಡ್ತಾವೆ. ಆದಷ್ಟು ಬೇಗ ನಾವ್ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದಾಗಿ ಮೇಲಕ್ಕೆ ಬರ್ಬೇಕಾದ್ರೆ ಸೂರ್ಯ ಮತ್ತೆ ಚಂದ್ರ ಇಬ್ಬರ ಬೆಳಕಿನ ಸಹಾಯದಿಂದ ಆ ಫ್ಲವರ್ ಆಕ್ಟಿವೇಟ್ ಆಗಿ ಬಿಡ್ತಾ ಇದೆ. ಅಷ್ಟೇ ಅಕ್ಕಪಕ್ಕದಲ್ಲಿ ಸಾವಿರಾರು ವರ್ಷಗಳಿಂದ ಬಿದ್ದಿರ್ತಾ ಇರುವ ಬಾಡಿಗಳೆಲ್ಲ ಮತ್ತೆ ಜೀವಂತವಾಗಿ ಬಿಡ್ತಾ ಇದಾವೆ. ನೆಕ್ಸ್ಟ್ ಎಲ್ರ ಮೇಲುವೆ ಎರ್ರ ಬಿರಿಯಾಗಿ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬರ್ತಾ ಇದಾವೆ. ಅಂಡ್ ಇವಾಗ ತಾನೇ ಇವರ ಟೀಮ್ ನಲ್ಲಿ ಇರುವ ಮಾರ್ಕ್ ಅನ್ನೋನು ಕೂಡ ತೀರಿ ಹೋಗಿ ಬಿಟ್ಟಿದ್ದ ಅಲ್ವಾ, ಅವನು ಕೂಡ ಮತ್ತೆ ಬದುಕಿ ಬಿಟ್ಟು ಆ ವಾಂಗ್ ಅನ್ನುವ ಲೇಡಿ ಇರ್ತಾ ಇದ್ದಾಳೆ ಅಲ್ವಾ, ಅವಳ ಹತ್ರಕ್ಕೆ ಬಂದು ಮೇಡಮ್ ನಿಮ್ಮ ಹತ್ರ ತುಂಬಾನೇ ಶಕ್ತಿ ಇರ್ತಾ ಇದೆ ಅಲ್ವಾ, ನನ್ನನ್ನ ಕಾಪಾಡಿ ನಿಮ್ಮ ಶಕ್ತಿಯಿಂದ ಬದುಕಿಸಿ ಅನ್ನೋದಾಗಿ ಕೇಳ್ಕೊತಾ ಇದ್ದಾನೆ. ಅಂಡ್ ಇವಾಗ ಒಂದು ಸೂಪರ್ ಆದ ಟ್ವಿಸ್ಟ್ ಅನ್ನೇ ರಿವೀಲ್ ಅನ್ನ ಮಾಡ್ತಾರೆ. ಇಲ್ಲಿಯವರೆಗೂ ಎಲ್ಲರೂ ಯಾವ ವಿಷಯವನ್ನ ತಿಳ್ಕೊಂಡಿರ್ತಾ ಇದ್ರೋ ಅದು ಸಂಪೂರ್ಣವಾಗಿ ತಪ್ಪಾಗಿರ್ತಾ ಇದೆ. ಏನಕ್ಕೆ ಅಂದ್ರೆ ಈ ಫ್ಲವರ್ ಸತ್ತವರನ್ನ ಮತ್ತೆ ಜೀವಂತಗೊಳಿಸೋದಿಲ್ಲ, ಬದಲಾಗಿ ಸತ್ತವರನ್ನ ದುಷ್ಟ ಶಕ್ತಿಯನ್ನಾಗಿ ಪರಿವರ್ತನೆಯನ್ನ ಮಾಡುತ್ತೆ. ಅಂಡ್ ಇವಾಗ ಆ ವಾಂಗ್ ಲೇಡಿ ಇರ್ತಾ ಇದ್ದಾಳೆ ಅಲ್ವಾ, ಅವಳು ಕೂಡ ಒಂದು ಸರಿಯಾದ ಟ್ವಿಸ್ಟ್ ಅನ್ನ ಕೊಡ್ತಾಳೆ. ನನಗೆ ಯಾವುದೇ ಮಂತ್ರಗಳಿವೆ ಗೊತ್ತಿಲ್ಲ, ವಾಮಾಚಾರನುವೆ ಗೊತ್ತಿಲ್ಲ, ಏನುವೇ ಗೊತ್ತಿಲ್ಲ, ಸ್ವಯಂ ನಾನೇನೆ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ. ಅಂದ್ರೆ ಈ ಜಗತ್ತಿನಲ್ಲಿ ಔಷಧಿನೇ ಇಲ್ದೇ ಇರೋ ಕ್ಯಾನ್ಸರ್ ಇರ್ತಾ ಇದೆ ಕಣೋ. ನನ್ನ ಹತ್ರ ತುಂಬಾ ಹಣ ಇರ್ತಾ ಇದೆ, ಬಟ್ ಆದ್ರೆ ನನ್ನ ಕಾಯಿಲೆಯನ್ನ ಗುಣ ಮಾಡ್ಕೊಳ್ಳೋದಕ್ಕೆ ಎಲ್ಲವೇ ಔಷಧಿನೇ ಇರ್ತಾ ಇಲ್ಲ. ಸೊ ನಾನು ತುಂಬಾನೇ ರಿಸರ್ಚ್ ಅನ್ನ ಮಾಡ್ಬೇಕಾದ್ರೆ ಈ ಈಕ್ವಿನಾಕ್ಸ್ ಫ್ಲವರ್ ನ ಬಗ್ಗೆ ಗೊತ್ತಾಗಿರ್ತಾ ಇದೆ. ಸೊ ನಾನು ಕೂಡ ಎಲ್ರ ಹಾಗೆ ಬದುಕ್ಬೇಕು ಅನ್ನೋದಾಗಿನೇ ಈ ಫ್ಲವರ್ ಅನ್ನು ಹುಡುಕಿ ಇಲ್ಲಿಗೆ ಬಂದಿರ್ತಾ ಇದ್ದೀನಿ ಅನ್ನೋದಾಗಿ ಅವಳ ಕೂದಲನ್ನ ಬಿಚ್ಚಿ ಅವಳ ನಿಜ ರೂಪವನ್ನ ತಿಳಿಸ್ತಾಳೆ. ಅಂಡ್ ಇದೇ ರೀತಿಯಾಗಿ ಆ ದುಷ್ಟ ಶಕ್ತಿಗಳ ಜೊತೆ ಫೈಟ್ ನಡೀತಾ ಇರ್ಬೇಕಾದ್ರೆ ಇವರ ಟೀಮ್ ನಲ್ಲಿ ವೈಟ್ ಅಂಡ್ ಬ್ಲಾಕ್ ಲೇಡಿ ಕೂಡ ಇದ್ಲು ಅಲ್ವಾ, ಅವಳು ಕೂಡ ಉರಿತಾ ಇರುವ ಜ್ವಾಲೆಯ ಒಳಗಡೆಗೆ ಬಿದ್ದು ಬಿಡ್ತಾಳೆ. ಅಷ್ಟೇ ಇದನ್ನ ನೋಡುವ ಬಾಸ್ ಲೇಡಿ ಇದನ್ನ ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ಮೆಂಟಲ್ ನ ರೀತಿ ಬದಲಾಗಿ ಬಿಡ್ತಾ ಇದ್ದಾಳೆ. ಇದನ್ನೆಲ್ಲ ನೋಡುವ ನಮ್ಮ ಶರ್ಲಿ ಇದನ್ನ ನಿಲ್ಲಿಸ್ಬೇಕು ಅಂದ್ರೆ ಆ ಫ್ಲವರ್ ಅನ್ನ ನಾಶವನ್ನ ಮಾಡ್ಬೇಕು. ಸೊ ಅದನ್ನ ಆದಷ್ಟು ಬೇಗ ನಾಶ ಮಾಡು ಅನ್ನೋದಾಗಿ ನಮ್ಮ ಹೀರೋವಿಗೆ ಹೇಳ್ತಾಳೆ. ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಒಂದು ಹಗ್ಗದ ಸಹಾಯದಿಂದ ಆ ಫ್ಲವರ್ ಅನ್ನ ನಾಶ ಮಾಡೋದಿಕ್ಕೆ ಬರ್ಬೇಕಾದ್ರೆ ಆ ಫ್ಲವರ್ ನಮ್ಮ ಹೀರೋವಿಗೆ ಇಲ್ಯೂಷನ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಆಲ್ರೆಡಿ ಡಿಂಗು ಸತ್ತೋಗಿರ್ತಾ ಇದ್ದಾಳೆ ಅಲ್ವಾ, ಇವಾಗ ನೋಡಿದ್ರೆ ಅವಳು ಬದುಕಿರುವ ರೀತಿಯಾಗಿನೇ ಫೀಲ್ ಅನ್ನ ಕೊಡ್ತಾ ಇದೆ. ಸೊ ನಮ್ಮ ಡಿಂಗನ ನೋಡುವ ನಮ್ಮ ಹೀರೋ ನೀನು ಮತ್ತೆ ನಮಗಾಗಿ ಬದುಕಿ ಬಂದ್ಬಿಟ್ಟಿ ಅಂತ ಅವಳನ್ನ ಟಚ್ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಅವರ ಇಬ್ಬರ ನಡುವೆ ಒಂದು ಇನ್ವಿಸಿಬಲ್ ಆದ ಗೋಡೆ ಇರ್ತಾ ಇದೆ. ಅಂದ್ರೆ ನಾವು ಇಲ್ಯೂಷನ್ ನ ಒಳಗಡೆ ಇರ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಹೀರೋ ಅವನ ತಲೆಯಿಂದ ಚೊಚ್ಚಬೇಕಾದ್ರೆ ಮತ್ತೆ ಅವನು ಕಾನ್ಶಿಯಸ್ ಗೆ ಬರ್ತಾನೆ. ನಂತರ ಈ ಫ್ಲವರ್ ಸಂಪೂರ್ಣ ಜಗತ್ತಿಗೆನೆ ಹಾನಿಕಾರಕ, ಇದನ್ನ ಇವಾಗ್ಲೇನೆ ನಾಶ ಮಾಡಿ ಬಿಡ್ಬೇಕು ಅಂತ ಕೈಗೆ ಎತ್ಕೋಬೇಕಾದ್ರೆ
ಸರಿಯಾದ ಸಮಯಕ್ಕೆ ನಮ್ಮ ಫ್ರೆಂಡ್ ಬಂದು ಕಿತ್ಕೊಂಡು ಬಿಡ್ತಾ ಇದ್ದಾನೆ. ಲೋ ನನ್ನ ಡಿಂಗಿದನ್ನ ಆಸೆಯನ್ನ ಪಡ್ಲುಕೋಣು, ಇದನ್ನ ನಾಶವನ್ನ ಮಾಡೋದಿಕ್ಕೆ ನಾನು ಯಾರಿಗುವೆ ಬಿಡೋದಿಲ್ಲ. ನನ್ನ ಸಾವು ಬರೋವರ್ಗುವೆ ಇದು ನನ್ನ ಜೊತೆಯಾಗಿನೇ ಇರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ದಾನೆ. ಆ ರೀತಿ ಹೇಳ್ಬೇಕಾದ್ರೆ ನಮ್ಮ ಫ್ರೆಂಡ್ ಕೂಡ ಅವನುವೆ ಇಲ್ಯೂಷನ್ ಒಳಗಡೆಗೆ ಸಿಕ್ಕಾಕೊಳ್ತಾ ಇದ್ದಾನೆ. ಬಟ್ ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಹೀರೋ ಸುಮ್ನೆ ಇರ್ತಾನ? ಸೊ ಆ ಫ್ಲವರ್ ಅನ್ನ ನಮ್ಮ ಹೀರೋ ಅವನ ಕೈಗೆ ಕಿತ್ಕೊಂಡು ಅಷ್ಟೇ ಅದನ್ನ ತುಂಬಾನೇ ಫೋರ್ಸ್ ಆಗಿ ಎಸೆದು ಬಿಟ್ಟು ಚೂರು ಚೂರಾಗಿ ಮಾಡಿ ಬಿಡ್ತಾನೆ. ಆ ರೀತಿ ಆ ಫ್ಲವರ್ ನಾಶವಾಗೋ ಸಮಯದಲ್ಲಿ ಸಂಪೂರ್ಣವಾಗಿ ಎಲ್ಲ ದುಷ್ಟ ಶಕ್ತಿಯನ್ನ ತನ್ನ ಒಳಗಡೆಗೆ ವಿಲೀನವನ್ನ ಮಾಡಿಕೊಳ್ಳುತ್ತೆ. ನಂತರ ಛಿದ್ರವಾಗಿ ಆ ಫ್ಲವರ್ ಕೆಳಗಡೆಗೆ ಬೀಳುತ್ತೆ. ಇದನ್ನ ನೋಡುವ ಬಾಂಗ್ ಅನ್ನುವ ಲೇಡಿ ಅವಳು ಮೆಂಟಲ್ ನ ರೀತಿಯಾಗಿನೇ ಬದಲಾಗಿರ್ತಾ ಇದ್ದಾಳೆ. ಸೊ ನಾನು ಗುಣಮುಖವಾಗ್ಬೇಕು, ನಾನು ಮತ್ತೆ ಬದುಕ್ಬೇಕು ಅನ್ನೋದಾಗಿ ಆ ಎಲ್ಲಾ ಚೂರುಗಳನ್ನ ಎತ್ಕೊಳ್ತಾನೆ ಇದ್ದಾಳೆ. ಆ ರೀತಿ ಎತ್ಕೋಬೇಕಾದ್ರೆ ಒಂದು ಪೀಸು ಕೆಳಗಡೆಗೆ ಬಿದ್ದು ಹೋಗಿ ಬಿಡ್ತಾ ಇದೆ. ಸೊ ಮೆಂಟಲ್ ನ ರೀತಿಯಾಗಿ ಬಿಟ್ಟಿರ್ತಾ ಇದ್ದಾಳೆ ಅಲ್ವಾ. ಸೊ ಆ ಪೀಸ್ ಅನ್ನ ತಗೊಳ್ಳೋದಿಕ್ಕೆ ಪಾತಾಳಕ್ಕೆನೆ ಜಂಪ್ ಅನ್ನ ಮಾಡಿ ಬಿಡ್ತಾಳೆ. ಅಂದ್ರೆ ಅವಳ ಕತೆ ಇಲ್ಲಿಗೆನೆ ಮುಗಿದು ಹೋಗಿ ಬಿಡುತ್ತೆ. ನೆಕ್ಸ್ಟ್ ಆ ಫ್ಲವರ್ ನಾಶವಾಗಿರ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಈ ಜಾಗವೆಲ್ಲ ಧ್ವಂಸವಾಗೋದಿಕ್ಕೆ ಶುರುವಾಗ್ತಾ ಇದೆ. ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೋಣ ಅಂತ ಓಡಿ ಬರ್ಬೇಕಾದ್ರುವೆ ಎಲ್ಲಾ ಜಾಗನುವೆ ನಾಶವಾಗೋದ್ರಿಂದ ಅದ್ರ ಒಳಗಡೆ ಸಿಕ್ಕಾಕೊಂಡು ನೀರಿನ ಒಳಗಡೆಗೆನೆ ಬಂದು ಬೀಳ್ತಾರೆ. ನಂತರ ಇವರಿಗೆ ಹಲವಾರು ಕೆಫಿನ್ ಬಾಕ್ಸ್ ಗಳು ಸಿಗುತ್ತೆ. ಸೊ ನಾವು ಬದುಕುಳಿಬೇಕು ಅಂದ್ರೆ ಎಲ್ಲರೂ ಅದ್ರ ಒಳಗಡೆಗೆ ಸೇರ್ಕೋಬೇಕು ಅನ್ನೋದಾಗಿ ಎಲ್ಲರೂ ಕೆಫಿನ್ ಬಾಕ್ಸ್ ನ ಒಳಗಡೆಗೆನೆ ಬರ್ತಾರೆ. ಬಟ್ ಆದ್ರೆ ಒಂದು ದೊಡ್ಡದಾದ ಪ್ರಳಯನೇ ಬಂದು ಬಿಟ್ಟು ಆ ಕೆಫಿನ್ ಬಾಕ್ಸ್ ಗಳು ಇನ್ನಷ್ಟು ಆಳಕ್ಕೆನೆ ಬಂದು ತಲುಪ್ತಾವೆ. ನೆಕ್ಸ್ಟ್ ಅಲ್ಲಿನ ನೀರು ಶಾಂತವಾದ ನಂತರ ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ನಾವು ತೇಲ್ಕೊಂಡು ಮೇಲಕ್ಕೆ ಬಂದಿರ್ತಾ ಇಲ್ಲ, ಬದಲಾಗಿ ಇನ್ನಷ್ಟುವೇ ಆಳಕ್ಕೆನೆ ತಲುಪಿರ್ತಾ ಇದೀವಿ ಅನ್ನೋದಾಗಿ ನಮ್ಮ ಹೀರೋ ಅರ್ಥವನ್ನ ಮಾಡ್ಕೊಳ್ತಾನೆ. ಸೊ ಇನ್ನು ನಾವು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಜೀವನದ ಅಂತ್ಯ ಇಲ್ಲಿಗೆನೆ ಮುಗಿದು ಹೋಗಿ ಬಿಡುತ್ತೆ ಅನ್ನೋದಾಗಿ ನಮ್ಮ ಹೀರೋ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋಯಿನ್ ಇಬ್ಬರುವೆ ತುಂಬಾನೇ ಎಮೋಷನಲ್ ಆಗಿ ಬಿಟ್ಟು ಅವರ ಫೀಲಿಂಗ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ನಾವಿಬ್ಬರುವೆ ಒಟ್ಟಿಗೆ ಜೀವನವನ್ನ ಮಾಡೋದಿಕ್ಕೆ ಸಾಧ್ಯವಿಲ್ಲ, ಬಟ್ ಆದ್ರೆ ಸಾವನ್ನಾದ್ರೂ ಒಟ್ಟಿಗೆ ಸ್ವೀಕಾರ ಮಾಡೋಣ ಅನ್ನೋದಾಗಿ ತುಂಬಾನೇ ಫೀಲ್ ಅನ್ನ ಮಾಡ್ತಾರೆ. ಅಂಡ್ ಇದೇ ರೀತಿಯಾಗಿ ನಮ್ಮ ಹೀರೋ ಎಮೋಷನಲ್ ಆಗಿ ಬಿಟ್ಟು ಏನನ್ನ ಮಾಡ್ತಾನೆ ಅಂದ್ರೆ ನಮ್ಮ ಹೀರೋಯಿನ್ ಅವಳ ಕೈಗಳನ್ನ ಕಟ್ಟಾಕಿ ಬಿಟ್ಟು ವಾಪಸ್ಸು ಕಫಿನ್ ಬಾಕ್ಸ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ತಾನೆ. ಯಾಕಂದ್ರೆ ಇವರು ಇರ್ತಾ ಇರುವ ಲೇಯರ್ ನ ಮೇಲೆ ಮತ್ತೊಂದು ನದಿ ಇರ್ತಾ ಇದೆ. ಸೊ ಆ ಲೇಯರ್ ನ ಕ್ರಿಸ್ಟಲ್ ಗಳನ್ನ ಒಡೆದು ಪುಡಿ ಪುಡಿಯನ್ನ ಮಾಡಿದ್ರೆ ಎಲ್ಲರೂ ತಪ್ಪಿಸ್ಕೊಂಡು ಹೋಗಬಹುದು. ಬಟ್ ಆದ್ರೆ ಆ ರೀತಿ ಒಡೆದ ಕೂಡ್ಲೆ ನಮ್ಮ ಹೀರೋ ನೀರಿನ ಒಳಗಡೆನೆ ಉಳ್ಕೊಂಡು ಬಿಡ್ತಾನೆ ಅಲ್ವಾ. ಸೊ ನಮ್ಮ ಹೀರೋಯಿನ್ ಗೆ ಗೊತ್ತಾದ್ರೆ ಅವಳು ಒಪ್ಪೋದಿಲ್ಲ ಅಂತ ಆ ರೀತಿ ಅವಳನ್ನ ಲಾಕ್ ಅನ್ನ ಮಾಡ್ತಾನೆ. ನಂತರ ಕ್ರಿಸ್ಟಲ್ ಗಳನ್ನ ಒಡೆದು ಪುಡಿ ಪುಡಿ ಮಾಡ್ಬೇಕಾದ್ರೆ ಎಲ್ಲಾ ಕಫಿನ್ ಬಾಕ್ಸ್ ಗಳು ತೇಲ್ಕೊಂಡು ಮೇಲಕ್ಕೆ ಬರುತ್ತೆ. ನಂತರ ನಮ್ಮ ಫ್ರೆಂಡ್ ಹೊರಗಡೆಗೆ ಬಂದು ಆ ಗ್ರಿಲ್ ಅನ್ನು ಕೂಡ ಕಫಿನ್ ಬಾಕ್ಸ್ ನಿಂದ ಹೊರಗಡೆಗೆ ತೆಗಿತಾನೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರುವೆ ಇದ್ದ ಕಫಿನ್ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಳ್ತಾನೆ ಮಲ್ಗಿರ್ತಾ ಇದ್ದಾಳೆ. ಸೊ ಏನಾಯ್ತು, ನಮ್ಮ ಹೀರೋ ಎಲ್ಲಿ ಅಂತ ಕೇಳಿದ್ರುವೆ ಏನುವೆ ಮಾತಾಡ್ತಾನೆ ಇಲ್ಲ. ಸೊ ತುಂಬಾನೇ ಕೋಪದಿಂದ ಅವನ ಕೈಯಲ್ಲಿ ಇರ್ತಾ ಇರುವ ಹುಕ್ಕನ ಕೆಳಗಡೆಗೆ ಬಿಸಾಕ್ತಾನೆ. ನಂತರ ಇನ್ನವೇ ಕೋಪವನ್ನ ಮಾಡ್ಕೊಂಡು ನಮ್ಮನ್ನ ಕಾಪಾಡೋದಿಕ್ಕೆ ನಿನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ಯಾ ಅಲ್ವಾ, ಇವಾಗ ನೀನು ಪಾತಾಳದಲ್ಲಿ ಇದ್ರುವೆ ಸರಿ, ನನ್ನ ಪ್ರಾಣವನ್ನ ಒತ್ತೆ ಇಟ್ಟು ನಿನ್ನನ್ನ ಕಾಪಾಡ್ತೀನಿ ಅನ್ನೋದಾಗಿ ನಮ್ಮ ಫ್ರೆಂಡು ನಮ್ಮ ಹೀರೋವನ್ನ ನೀರಿನ ಒಳಗಡೆ ಹುಡ್ಕೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಫ್ರೆಂಡ್ ಇವಾಗ ತಾನೇ ಒಂದು ಹುಕ್ಕನ್ನ ನೀರಿನ ಒಳಗಡೆ ಎಸ್ತಿರ್ತಾ ಇದ್ದ ಅಲ್ವಾ, ಅದನ್ನ ಹಿಡ್ಕೊಂಡೆ ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಹೀರೋ ಮೇಲಕ್ಕೆ ಬಂದಿರ್ತಾ ಇದ್ದಾನೆ. ಅಂದ್ರೆ ನಮ್ಮ ಹೀರೋ ಕೂಡ ಸೇಫ್ ಆಗಿನೇ ಇರ್ತಾ ಇದ್ದಾನೆ ಗಾಯ್ಸ್. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳನ್ನ ಮಾತಾಡ್ಸ್ಬೇಕಾದ್ರೆ ಏನೋ ನಿನ್ಗೆ ಬಂದಿರ್ತಾ ಇರೋದು ದೊಡ್ಡ ರೋಗ, ನನ್ನ ಪ್ರಾಣನೇ ಹೋಗಿ ಬಿಟ್ಟು ತಕೊಂಡೋ, ನೀನು ಇಲ್ಲ ಅಂದ್ರೆ ನಾನು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿ ಮತ್ತೆ ಬೈಯೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಇನ್ನೊಂದ್ ಕಡೆ ನಮ್ಮ ಫ್ರೆಂಡು ಲೋ ದರಿದ್ರ ನಾಯಿ ನನ್ ಮಗನೇ, ನಮ್ಮನ್ನ ಕಾಪಾಡೋದಿಕ್ಕೆ ನಿನ್ನ ಪ್ರಾಣವನ್ನ ಕಳ್ಕೊಂಡು ಬಿಟ್ಯೇನೋ, ನೀನು ಇಲ್ಲಾಂದ್ರೆ ನಾನು ಹೇಗೆ ಬದುಕೋದಿಕ್ಕೆ ಸಾಧ್ಯ, ಇನ್ ಮುಂದೆ ಯಾವ ನಿಧಿನುವೆ ಬೇಡ ಏನುವೆ ಬೇಡ ಕಣೋ, ಪಿಕ್ ಪಾಕೆಟ್ ಅನ್ನ ಮಾಡೋಣ ಬಾರೋ ಅನ್ನೋದಾಗಿ ಅಳೋದಿಕ್ಕಾಗಿ ಶುರು ಮಾಡ್ತಾನೆ. ಲೋ ಸ್ವಾಮಿ ನಾನು ಆಲ್ರೆಡಿ ಬಂದಿದ್ದೀನಿ, ತಿರ್ಗಿ ನೋಡು ಅನ್ಬೇಕಾದ್ರೆ ನಮ್ಮ ಫ್ರೆಂಡಿಗೂ ಕೂಡ ಮತ್ತೆ ಜೀವನ ಬಂದು ಹಾಗೆ ಫೀಲ್ ಅನ್ನ ಮಾಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಶರ್ಲಿಗೆ ಒಂದು ರಿಂಗ್ ಅನ್ನ ಕೊಟ್ಟು ಪ್ರಪೋಸ್ ಅನ್ನ ಮಾಡ್ತಾನೆ. ನಂತರ ಎಲ್ಲರೂ ಬದುಕಿ ಉಳಿದ್ವಲ್ಲ ಅನ್ನೋದಾಗಿ ತುಂಬಾನೇ ಹ್ಯಾಪಿಯಾಗಿ ಜಾಲಿಯಾಗಿ ಫೀಲ್ ಅನ್ನ ಮಾಡ್ತಾರೆ. ಈ ಹ್ಯಾಪಿ ಎಂಡಿಂಗ್ ನ ಜೊತೆಗೇನೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಸೂಪರ್ ಆದ ಮೂವಿಗಳು ನಿಮಗಾಗಿ ಬರ್ತಾ ಇದಾವೆ. ಸರಿ ಓಕೆ, ಮುಂದಿನ ಅದ್ಭುತ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಗೈಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.